ಎಲ್ಲ ನನ್ನ ಆತ್ಮ ಬಂಧವರಿಗೂ ನಮಸ್ಕಾರ. 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಕೋಟಿ ವಂದನೆಗಳು. ಗುರುಮಾತೆ ಸ್ವರ್ಣಮಾಲಾ ಅಮ್ಮನವರಿಗೂ ಅನಂತ ವಂದನೆಗಳು. ಪ್ರಕೃತಿ ಮಾತೆ ಮಹಾವತಾರ್ ಬಾಬಾಜಿ ನಮ್ಮ ತಂದೆ ತಾಯಿಯವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಮಹಾವತಾರ್ ಫೌಂಡೇಶನ್ನ ಸಂಸ್ಥಾಪಕರಾದ ಹಾಗೂ ನಮ್ಮ ಗುರುಗಳಾದ ರಂಗನಾಥ್ ಗುರುಜಿ ಅವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆಯಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಾಸ್ಟರ್ಸ್, ಈ ದಿನ 40 ನಿಮಿಷ ಧ್ಯಾನ ಇರುತ್ತೆ, ನಂತರ ವಿಷಯ ಜ್ಞಾನ ಹಂಚಿಕೆ ಇರುತ್ತೆ. ಈಗ ಎಲ್ಲರೂ ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಂಡು ಧ್ಯಾನಕ್ಕೆ ತೆರಳೋಣ. ಬೆನ್ನು ನೇರವಾಗಿರಲಿ. ಚಾಪೆ ಮೇಲೆ ಕೂತ್ಕೊಂಡ್ರೆ ಕಾಲು ನೀಡ್ಕೊಂಡು ಕೂತ್ಕೋಬಹುದು, ಅಥವಾ ಚಕ್ಕಳ ಮಕ್ಕಳಾಗಿ ಕೂತ್ಕೊಳ್ಳಿ. ಸೋಫಾ ಮೇಲೆ ಅಥವಾ ಕುರ್ಚಿ ಮೇಲೆ ಕೂತ್ಕೊಂಡಿದ್ರೆ ಕಾಲನ್ನ ಹೀಗೆ ಕ್ರಾಸ್ ಮಾಡ್ಕೊಳ್ಳಿ, ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ, ಕಣ್ಣನ್ನ ಮುಚ್ಚಿ ಎಲ್ಲರೂ ಧ್ಯಾನ ಮಾಡೋಣ. ನಾವು ಮಾಡ್ತಾ ಇರುವಂಥದ್ದು ಆನಾಪಾನಾಸತಿ ಧ್ಯಾನ. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಅಂದರೆ ಒಳಗೆ ಹೋಗುವ ಉಸಿರು ಮತ್ತು ಹೊರಗೆ ಬರುವ ಉಸಿರನ್ನ ಗಮನಿಸುತ್ತಾ ನಾವು ಧ್ಯಾನಾಸಕ್ತರಾಗೋಣ. ಮೊದಲಿಗೆ 3 ಬಾರಿ ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳೋಣ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ನಮ್ಮೊಳಗೆ ಬ್ರಹ್ಮಾಂಡದಿಂದ ಚೈತನ್ಯ ಶಕ್ತಿ ಪ್ರವಾಹ ಆಗ್ತಾ ಇದೆ, ನಮ್ಮ ದೇಹದೊಳಗೆಲ್ಲ ಆ ಶಕ್ತಿ ಪ್ರವಾಹ ಆಗ್ತಾ ಇದೆ ಅಂತ ಭಾವಿಸೋಣ ಮಾಸ್ಟರ್ಸ್. ಉಸಿರು ಹೊರಗೆ ಹೋಗುವಾಗ ನಮ್ಮಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೊರಗಡೆ ಹೋಗ್ತಾ ಇದ್ವಿ. ಯಾವುದ್ಯಾವುದು ನಮಗೆ ಬೇಡವಾದ ಅಂಶಗಳಿವೆಯೋ ಎಲ್ಲವೂ ಹೊರಗಡೆ ಹೋಗ್ತಾ ಇದೆ ಅಂತ ಭಾವಿಸ್ತಾ 3 ಬಾರಿ ದೀರ್ಘವಾಗಿ ನಿಧಾನವಾಗಿ ಉಸಿರಾಡೋಣ ಮಾಸ್ಟರ್. ನಿಧಾನವಾಗಿ ಕಣ್ಣು ಮುಚ್ಚೇ ಇರಲಿ. ಎಲ್ಲರೂ ಉಸಿರನ್ನು ಮಾತ್ರ ಗಮನಿಸುತ್ತಾ ಧ್ಯಾನಕ್ಕೆ ಹೋಗೋಣ. ಯಾವುದೇ ಯೋಚನೆಗಳು ಬಂದರೂ ಆ ಯೋಚನೆಗಳ ಹಿಂದೆ ಹೋಗದೆ, ಅವೆಲ್ಲ ಹೋಗ್ಲಿಕ್ಕೆ ಬರ್ತಾ, ಯೋಚನೆಗಳೇನಿದ್ರು ಹೋಗ್ಲಿಕ್ಕೆ ಬರ್ತಾ ಇದೆ ಅಂತ ಯೋಚನೆಗಳ ಹಿಂದೆ ಹೋಗದೆ ಪದೇ ಪದೇ ಯೋಚನೆಗಳು ಬರ್ತಾ ಇದ್ರೆ ಉಸಿರಾಟದ ಮೇಲೆ ಗಮನ ಕೊಡೋಣ. ಉಸಿರಾಟದ ಮೇಲೆ ಗಮನ ಕೊಡೋದ್ರಿಂದ ನಿಧಾನವಾಗಿ ನಮ್ಮ ಸ್ಥಿತಿ ಶೂನ್ಯ ಸ್ಥಿತಿಗೆ ಬರುತ್ತದೆ, ಮನಸ್ಸು ಶೂನ್ಯ ಸ್ಥಿತಿಗೆ ಬರುತ್ತದೆ. ಶೂನ್ಯ ಸ್ಥಿತಿಗೆ ಬಂದಾಗ ನಮ್ಮಲ್ಲಿ ಕೆಲವು ಅನುಭವಗಳು, ಬದಲಾವಣೆಗಳಾಗ್ತವೆ. ಯಾರನ್ನು ನೋವಾಯ್ತು ಅಥವಾ ಇನ್ನೇನು ಅಂತ ಕಣ್ಣು ಮಾತ್ರ ಬಿಡಬೇಡಿ, ಎದ್ದು ಹೋಗಬೇಡಿ, ಧ್ಯಾನದಲ್ಲೇ ಕೂತ್ಕೊಂಡಿರಿ. ಯಾಕಂದ್ರೆ ಈ ನಾವು ಮಾಡ್ತಾ ಇರುವಂಥ ಧ್ಯಾನದಲ್ಲಿ 100% ಶಕ್ತಿ ಇರುತ್ತೆ ಮಾಸ್ಟರ್. ಕಣ್ಣುಗಳನ್ನು ಮುಚ್ಚೋದ್ರಿಂದ 80% ಶಕ್ತಿ ಇರುತ್ತೆ, ಕೈಗಳಲ್ಲಿ 10%, ಹಾಗೆ ಕಾಲುಗಳಲ್ಲಿ 10%. ನಾವು ಯಾವುದೇ ಕಾರಣಕ್ಕೆ ಕಣ್ಣು ಬಿಟ್ಟಿವಿ ಅಥವಾ ಇನ್ನೇನೋ ನಾವು ಎದ್ದು ಹೋದ್ವಿ ಅಂದ್ರೆ ನಾವು ಮಾಡಿದಂಥ ಧ್ಯಾನ ವ್ಯರ್ಥ ಆಗ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಧ್ಯಾನದಿಂದ ತೆಗೆದುಕೊಂಡಂತ ಶಕ್ತಿ ಎಲ್ಲವೂ ವ್ಯಯ ಆಗುತ್ತೆ ಮಾಸ್ಟರ್ಸ್. ಯಾರು ಕಣ್ಣನ್ನು ಮಾತ್ರ ತೆಗಿಬೇಡಿ. ನಿಮಗೆ ಕಾಲು ಕೈ ನೋವು ಅನ್ಸಿದ್ರೆ ಒಂದ್ ಸ್ವಲ್ಪ ಆ ಕಡೆ ಸ್ವಲ್ಪ ಮೂವ್ ಮಾಡ್ಬೋದು ಅಷ್ಟೇ ಹೊರತಾಗಿ ಕಣ್ಣನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಒಂದ್ ಸ್ವಲ್ಪ ನೀರನ್ನ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ಬೇಕಾದ್ರೆ ಕುಡಿಬಹುದು ಅಷ್ಟೇ. ಎಲ್ಲರೂ ಧ್ಯಾನ ಸ್ಥಿತಿಗೆ ಮರಳೋಣ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಧ್ಯಾನಂ ಸರ್ವತ್ರ ಸಾಧನಂ. ಎಲ್ಲರೂ ಆಳವಾದ ಧ್ಯಾನದಲ್ಲಿ ತೊಡಗಿಸಿಕೊಳ್ಳೋಣ. ಮ್ಯೂಸಿಕ್ ನೊಂದಿಗೆ ಧ್ಯಾನ ಮಾಡೋಣ ಮಾಸ್ಟರ್. ಮೇಡಮ್, ಮ್ಯೂಸಿಕ್ ಪ್ಲೀಸ್.
ಮಾಸ್ಟರ್ಸ್ ಇನ್ನು 10 ನಿಮಿಷಗಳ ಸಮಯದವರೆಗೆ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. ಯಾರು ಕಣ್ಣನ್ನು ತೆಗಿಬೇಡಿ ಮಾಸ್ಟರ್ಸ್.
ಮಾಸ್ಟರ್, ಇನ್ನು ಕೇವಲ 2 ನಿಮಿಷಗಳ ಮೌನ ಧ್ಯಾನ. ಯಾರು ಕಣ್ಣು ತೆಗಿಬೇಡಿ. ಕೇವಲ 30 ಸೆಕೆಂಡುಗಳ ಮಾಸ್ಟರ್. ಎಲ್ಲರೂ ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಮರಳೋಣ. ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಮರಳೋಣ. 2 ಕಾಲುಗಳನ್ನು ಬಿಡಿಸಿಕೊಳ್ಳೋಣ. 2 ಕೈಗಳನ್ನು ಬಿಡಿಸಿಕೊಂಡು ನಿಧಾನವಾಗಿ ಕಣ್ಣುಗಳ ಮೇಲೆ 5 ಸೆಕೆಂಡುಗಳವರೆಗೆ ಸ್ಪರ್ಶಿಸೋಣ. 5, 4, 3, 2, 1, 0. ಕೈಗಳನ್ನು ತೆಗೆದು ನಿಧಾನವಾಗಿ ಕಣ್ಣುಗಳನ್ನು ಬಿಟ್ಟು ಮುಗುಳ್ನಗೋಣ ಮಾಸ್ಟರ್. ಥ್ಯಾಂಕ್ ಯು. ಎಲ್ಲರಿಗೂ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹ, ಮನಸ್ಸು, ಆತ್ಮಕ್ಕೆ, ಪ್ರಕೃತಿ ಮಾತೆಗೆ ಕೃತಜ್ಞತೆಗಳನ್ನು ಅರ್ಪಿಸೋಣ. ಪತ್ರಿಜಿ ಗುರುಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸೋಣ. ಈ ಒಂದು ಅದ್ಭುತವಾದ ಸಂಗೀತ ಧ್ಯಾನಕ್ಕೆ ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನು ಅರ್ಪಿಸೋಣ ಮಾಸ್ಟರ್ಸ್. ಮಾಸ್ಟರ್ಸ್, ಧ್ಯಾನ ಆಯ್ತು. ಈಗ ಮುಂದಿನ ಜ್ಞಾನ ಹಂಚಿಕೆ ನಮ್ಮೆಲ್ಲರ ಆತ್ಮೀಯರಾದ ನಮ್ಮ ಮಧುರಾ ಮೇಡಮ್ ಅವರಿಂದ ಅಶ್ವತ್ಥ ಪ್ರದಕ್ಷಿಣೆ ವಿಜ್ಞಾನ ವೀಕ್ಷಣೆ, ಈ ಒಂದು ಜ್ಞಾನ ಹಂಚಿಕೆ ಇರುತ್ತದೆ. ಮಧುರಾ ಮೇಡಮ್ ಅಂದ್ರೆ ಎಲ್ಲರಿಗೂ ಚಿರಪರಿಚಿತರು. ಅಂದ್ರೆ ಅವರು ಈಗ ಮನೆ ಮದ್ದು ಅಂದ ತಕ್ಷಣ ಮಧುರಾ ಮೇಡಮ್ ನೆನಪಾಗ್ತಾರೆ. ಮಧುರಾ ಮೇಡಮ್ ಅಂದ ತಕ್ಷಣ ಮನೆ ಮದ್ದು. ಅದರ ಜೊತೆಗೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಒಂದು ಹೋಸ್ಟ್ ಆಗೋದಿರ್ಬೋದು ಅಥವಾ ಟಾಪಿಕ್ ಕೊಡೋದಿರ್ಬೋದು, ಅವ್ರು ಯಾವುದೇ ಕೇಳಿದ್ರು ಅವರು ಸೈ. ಹಾಗಾಗಿ ಅವ್ರನ್ನ ಈಗ ಒಂದು ಪತ್ರಿಜವಾಣಿ ಮೂಲಕ ಎಲ್ಲರ ಪರವಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮನುಷ್ಯನ ಜೀವನದಲ್ಲಿ ಕೆಲವು ಗುರಿಗಳಿರುತ್ತವೆ. ಅವನ್ನು ಸಾಧಿಸುವುದಕ್ಕೆ ಪ್ರಯತ್ನಿಸುವ ಒಳ್ಳೆಯ ಸಾಧನವೇ ಧ್ಯಾನ. ಇದನ್ನು ಹೇಳ್ತಾ ಮಧುರಾ ಮೇಡಮ್, ನಿಮಗೆ ಎಲ್ಲರ ಪರವಾಗಿ ಈ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಮೇಡಮ್. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಹಿಂದಿನ ದಿನ ನಡೆದಂತ ಅಷ್ಟಾಂಗ ಯೋಗ ಅದ್ರದ್ದು ಲಿಂಕ್ ಬಂದಿದೆ ಮಾಸ್ಟರ್ಸ್. ದಯವಿಟ್ಟು ಎಲ್ಲಾರು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಹಾಗೆಯೇ ಪತ್ರಿಜಿ ಗುರುಗಳಿಗೆ, ಹಾಗೆ ಯೂನಿವರ್ಸಿಟಿಗೆ, ಅದೇ ರೀತಿ ನಮ್ಮ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರುಕೊಡಿಗೂ ಅನಂತವಾದ ಪ್ರಣಾಮಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ.
ಇವತ್ತು ನಾನು ತಗೊಂಡಿರೋಂತ ಉಪನ್ಯಾಸ ಅಶ್ವತ್ಥ ಪ್ರದಕ್ಷಿಣೆ ವಿಜ್ಞಾನ ವೀಕ್ಷಣೆ. ಎಲ್ರಿಗೂ ಗೊತ್ತಿದೆ, ಅಶ್ವತ್ಥ ಮರ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ನನಗ್ ಗೊತ್ತಿಷ್ಟ ನಾನು ಮಾಹಿತಿಯನ್ನು ಕೊಡ್ಲಿಕ್ಕೆ ಇವತ್ತು ಇಷ್ಟಪಡ್ತೀನಿ. ಅಶ್ವತ್ಥ ಮರ ಅಂದ್ರೆ ಇಂಗ್ಲಿಷ್ ಅಲ್ಲಿ ಪೀಪಲ್ ಟ್ರೀ ಅಂತ ಹೇಳ್ತಾರೆ, ಸಂಸ್ಕೃತದಲ್ಲಿ ಪಿಪ್ಪಲ ಅಂತಾನು ಹೇಳ್ತಾರೆ, ಮಾಂಗಲ್ಯ ಪವಿತ್ರತಾ ಟ್ರೀ ಮರ ಅಂತಾನು ಕೂಡ ಅದಕ್ಕೆ ಅನೇಕ ಹೆಸರುಗಳು ಕೂಡ ಇದೆ ಸಂಸ್ಕೃತದಲ್ಲಿ ಕೂಡ. ಅದೇ ರೀತಿ ಇದು ಹೇಗೆ ಅಂದ್ರೆ ವಿಜ್ಞಾನ ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ಆರೋಗ್ಯದಲ್ಲಿ ಇರ್ಬೋದು ಅಥವಾ ವೈಜ್ಞಾನಿಕವಾಗಿ ಹೇಗೆ ನಮ್ಗೆ ಅಶ್ವತ್ಥ ಮರ ಒಂದು ಸಹಾಯ ಮಾಡುತ್ತೆ ಅಂತ ನಾವು ಇವತ್ತು ತಿಳಿಸ್ಕೊಳ್ಳೋಣ. ಗಿಡ, ಮರ, ಪ್ರಾಣಿ, ಪಕ್ಷಿ, ಕಲ್ಲು, ಮಣ್ಣು, ನೀರು ಹೀಗೆ ಪ್ರಕೃತಿಯಲ್ಲಿ ಲಭ್ಯವಾದ ಎಲ್ಲವನ್ನು ನಾವು ಪೂಜ್ಯ ಭಾವದಿಂದ ಕಾಣುವುದು ನಮ್ಮ ಸನಾತನ ಸಂಸ್ಕೃತಿಯ ಒಂದು ವೈಶಿಷ್ಟ್ಯ ಅಂತ ಹೇಳ್ಬಹುದು. ಪ್ರಕೃತಿಯಿಂದ ನಾವು, ನಮ್ಮಿಂದ ಪ್ರಕೃತಿ ಎಂಬ ಸಮತೋಲನ ದೃಷ್ಟಿ ನಮ್ಮ ಪೂರ್ವಜರಿಂದ ನಾವು ಕೇಳ್ಕೊಳ್ತಾ ಬಂದಿದೆ. ಹಾಗಾದ್ರೆ ಅಶ್ವತ್ಥ ವೃಕ್ಷಕ್ಕೆ ಕೊಟ್ಟ ಪೂಜ್ಯತೆ ಎಲ್ಲ ವೃಕ್ಷಕ್ಕೂ ಕೊಡ್ಲಿಲ್ಲ, ಆದ್ರೆ ಇದಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಹಿಂದಿನಿಂದನೂ ಋಷಿ ಮುನಿಗಳಿರ್ಬೋದು ಅಥವಾ ಭಗವದ್ಗೀತೆಯಲ್ಲಿರ್ಬೋದು ಅಥವಾ ಸನಾತನ ಸಂಸ್ಕೃತಿಯಲ್ಲಿರ್ಬೋದು ಎಲ್ಲದ್ರಿಂದನೂ ಅದಕ್ಕೊಂದು ವಿಶೇಷವಾದ ಸ್ಥಾನವನ್ನು ಕೊಟ್ಕೊಂಡು ಬಂದಿದ್ದಾರೆ. ಅಂದ್ರೆ ಕೇವಲ ಋಷಿಗಳು ಅಶ್ವತ್ಥ ವೃಕ್ಷವನ್ನು ದೈವಿಕ ನೆಲೆಯಿಂದ ಅಷ್ಟೇ ಅಲ್ಲ, ಅದರ ಹಿನ್ನೆಲೆ ಇದ್ದ ವಿಜ್ಞಾನವನ್ನು ತಿಳ್ಕೊಂಡಿದ್ರು. ಆದ್ದರಿಂದ ಅದು ಸುಗಂಧವನ್ನು ಕೊಡ್ತಿರ್ಲಿಲ್ಲ ಅಥವಾ ಸವಿಯಾದ ಹಣ್ಣನ್ನು ಕೂಡ ಅದು ಕೊಡದೇ ಇದ್ರು. ಅದಕ್ಕೆ ವೃಕ್ಷ ರಾಜನೆಂಬ ಹೆಗ್ಗಳಿಕೆ ಇತ್ತು ಆ ವೃಕ್ಷಕ್ಕೆ. ಅದಕ್ಕೆ ಅಶ್ವತ್ಥ ವೃಕ್ಷವನ್ನು ಜ್ಞಾನ ವೃಕ್ಷವನ್ನಾಗಿ ಆರಾಧಿಸ್ತಾ ಇದ್ರು. ಅದಕ್ಕಾಗಿ ಅದಕ್ಕೋಸ್ಕರ ಅಶ್ವತ್ಥ ವೃಕ್ಷಕ್ಕೆ ಸಂಸ್ಕೃತದಲ್ಲಿ ಚಲದಲಹ ಅಂತ ಕರಿತಾ ಇದ್ರು. ಅಂದ್ರೆ ಯಾವಾಗ್ಲೂ ಕೂಡ ಅಶ್ವತ್ಥ ವೃಕ್ಷ ಚಲನಶೀಲವಾಗಿ ಇರುತ್ತೆ. ಅದ್ರ ಎಲೆಗಳು ಯಾವಾಗ್ಲೂ ಚಲನಶೀಲ, ಅಂದ್ರೆ ಅದು ತೂರುವ ಗಾಳಿ ನಮ್ಗೆ ಕಾಣಿಸಲ್ಲ, ಅಷ್ಟು ಸಣ್ಣದಾಗಿ ಅದ್ರ ಎಲೆಗಳನ್ನ ಹಾರಾಡಿಸ್ತಾ ಇರುತ್ತೆ. ಅಂದ್ರೆ ಜೋರಾಗಿ ಬೀಸುವ ಗಾಳಿ ಅಲೆಗೆ ಸಿಲುಕು ಎಲ್ಲ ಮರಗಳು ಕೂಡ, ಎಲೆಗಳು, ಕೊಂಬೆಗಳು ಕೂಡ ಎಷ್ಟೇ ಅಲ್ಲಾಡಿದ್ರು ಕೂಡ ಇದು ಸೂಸುವ ಗಾಳಿ ಮಾತ್ರ ಅದು ನಮ್ಗೆ ವಾಪಸ್ ಪ್ರತಿ ಕೊಡ್ತಾ ಇರುತ್ತೆ. ಆದ್ರೆ ಅದು ನಮ್ಗೆ ಸೂಸುವ ಗಾಳಿ ನಮ್ಗೆ ಕಾಣಿಸ್ತಾ ಇರಲ್ಲ, ಅಷ್ಟು ನಿಶಬ್ದವಾಗಿ ಗಾಳಿಯನ್ನು ಹೊರಸೂಸ್ತಾ ಇರುತ್ತೆ. ಅದಕ್ಕಾಗಿ ಅದನ್ನ ಏಕೈಕ ವೃಕ್ಷ ಅಂದ್ರೆ ಅದನ್ನ ಅಶ್ವತ್ಥ ವೃಕ್ಷ ಅಂತ ಹೇಳ್ತಾರೆ. ಅದಕ್ಕಾಗಿ ಇದನ್ನು ಚಲದಲಹ ಅಂತ ಕರೀತಾರೆ. ಇದು ಅತಿ ಹೆಚ್ಚು ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. ಅಂದ್ರೆ ಅಂದ್ರೆ ಇದು ಅಂದ್ರೆ ಬೆಳಗ್ಗಿನ ಟೈಮಲ್ಲಿ ಹೆಚ್ಚಾಗಿ ಆಮ್ಲಜನಕವನ್ನು ಇದು ಉತ್ಪಾದಿಸುತ್ತೆ. ರಾತ್ರಿಯಲ್ಲಿ ಇದು ಇಂಗಾಲವನ್ನು ಉತ್ಪಾದನೆ ಮಾಡುತ್ತೆ. ಅಂದ್ರೆ ಅದಕ್ಕೋಸ್ಕರ ನೋಡಿ, ಪ್ರಾತಃ ಕಾಲದಲ್ಲಿ ಹಿಂದಿನಿಂದನೂ ಹೇಳ್ತಾ ಬರ್ತಾ ಇದ್ದಾರೆ, ಬೆಳಗ್ಗೆ ಆದಷ್ಟು ಅಶ್ವತ್ಥ ಮರವನ್ನು ಪ್ರದಕ್ಷಿಣೆ ಮಾಡ್ಬೇಕು. ಅದರಲ್ಲಿ ಅನೇಕ ಆರೋಗ್ಯದ ದೃಷ್ಟಿಯಿಂದ ಹೇಳ್ತಾ ಇದ್ರು ಹಿಂದಿನವರು. ಒಳ್ಳೆಯ ಅಂದ್ರೆ ವೈಜ್ಞಾನಿಕವಾಗಿ ಅವರಿಗೆ ಕಾರಣ ಗೊತ್ತಿಲ್ಲದೆ ಹೋದ್ರುನು ಅಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಒಂದು ದೃಷ್ಟಿಯಿಂದ ಅಶ್ವತ್ಥ ಪ್ರದಕ್ಷಿಣೆಯನ್ನ ಮಾಡಿಸ್ತಾ ಇದ್ರು ಹಿಂದಿನವರೆಲ್ಲ ಈಗಲೂ ಕೂಡ ಎಷ್ಟೋ ಮನೆಯಲ್ಲಿ ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಹಳ್ಳಿಗಳಲ್ಲಿರ್ಬೋದು, ಅಂದ್ರೆ ಸಿಟಿಯಲ್ಲೂ ಎಲ್ಲೆಲ್ಲೂ ದೇವಸ್ಥಾನಗಳಿರ್ಬೋದು, ಅಲ್ಲೆಲ್ಲ ಒಂದೊಂದು ಅಶ್ವತ್ಥ ಮರ ಇದ್ದೇ ಇರುತ್ತೆ. ಹೆಚ್ಚಾಗಿ ಅಲ್ಲಿ ಹೋಗಿ ಎಲ್ಲರೂ ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅಶ್ವತ್ಥ ವೃಕ್ಷವನ್ನು ತ್ರಿಮೂರ್ತಿಗಳ ಸ್ಥಾನ ಅಂತ ನಾವು ವಾಸಸ್ಥಾನ ಅಂತ ಹೇಳ್ತೀವಿ. ಅದಕ್ಕಾಗಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಅಂತ ಹೇಳ್ತೀವಿ. ಅಂದ್ರೆ ಮೂಲದಲ್ಲಿ ಬ್ರಹ್ಮ ಸ್ವರೂಪ, ಮಧ್ಯಮದಲ್ಲಿ ವಿಷ್ಣುವಿನ ರೂಪ, ಮೇಲ್ಭಾಗದಲ್ಲಿ ಶಿವನ ರೂಪವಾಗಿರ ಮರಗಳ ರಾಜನಿಗೆ ನಮಸ್ಕಾರಗಳು ಅಂತ ಪ್ರತಿದಿನ ನಾವು ಅಶ್ವತ್ಥ ಪ್ರದಕ್ಷಿಣೆ ಮಾಡೋದಿರ್ಬೋದು, ಅಥವಾ ಅಲ್ಲಿ ಮಾಡ್ಲಿಲ್ಲ ಅಂದ್ರೂ ನಾವು ಹೇಳುವ ಒಂದು ರೂಢಿಯಲ್ಲಿ ಇದೆ ಈ ಶ್ಲೋಕವನ್ನು. ಅದಕ್ಕಾಗಿ ಅದಕ್ಕೆ ಅಶ್ವತ್ಥ ಮರಕ್ಕೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದ್ರೆ ಅದು ಯಾಕಂದ್ರೆ ಅದು ಹೆಚ್ಚಾಗಿ ಆಮ್ಲಜನಕವನ್ನು ಹೊರಸೂಸ್ತಾ ಇರೋ ಒಂದು ವೃಕ್ಷ. ಈಗ ಯಾವುದೇ ಒಂದು ನೋಡಿ, ನೀವು ಊರಿಗೆ ಎಂಟ್ರಿ ಆಗ್ತಾ ಇರ್ಬೋದು ಅಥವಾ ಎಲ್ಲೋ ಅಂದ್ರೆ ಎಂಟ್ರಿ ಆಗಬೇಕಾಗಿರ್ಬೋದು, ಅಥವಾ ಅಂತ್ಯದ ದರ್ಶನ, ಊರಿನ ಎಂಡ್ ಅಂತ ನಾವೇನು ಎಲ್ಲ ಕಡೆ ಒಂದು ಅಶ್ವತ್ಥ ಮರ ಇದ್ದೇ ಇರುತ್ತೆ. ಯಾವುದೇ ಊರಿಗೆ ನೀವು ಹೋಗಿ ನೋಡಿ,
ಎಲ್ಲ ಅಲ್ಲಿ ಒಂದೊಂದು ಅಶ್ವತ್ಥ ಮರ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಅದು ಹಿಂದಿನಿಂದಲೂ ಬಂದಿರುವಂತ ರೂಢಿ. ಅಂದ್ರೆ ಅದರಲ್ಲಿ ನಮ್ಮ ವೈಜ್ಞಾನಿಕತೆ ಏನಿದೆ ಅಂತ ಗೊತ್ತಿಲ್ಲದ್ರು ಅಂದ್ರೆ ಅಂದ್ರೆ ಒಂದು ಭಕ್ತಿಯ ಮಾರ್ಗವಾಗಿರ್ಬೋದು, ಭಕ್ತಿಯಿಂದ ನಾವು ಅದನ್ನ ಪೂಜನೀಯ ಒಂದು ಸ್ಥಾನವನ್ನು ಕೊಟ್ಟು ನಾವು ಹಿಂದಿಂದ ಬೆಳೆಸ್ಕೊಂಡ್ ಬಂದಿದ್ದೀವಿ. ಆ ರೂಪದಲ್ಲಿ ಎಲ್ರು ಒಂದು ಊರಲ್ಲಿ ಒಂದು ಅಶ್ವತ್ಥ ಮರ ಇದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋ ಕಾರಣದಿಂದ ಊರಿನ ಎಂಟ್ರಿ ಆದ ತಕ್ಷಣ ಎಲ್ಲೋ ಒಂದ್ ಕಡೆ ಅಶ್ವತ್ಥ ಮರ ಇದ್ದೇ ಇರುತ್ತೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿದ್ರು ಕೂಡ ನೋಡಿ, ನೀವು ನಿಮ್ಮ ಹಳ್ಳಿಯಲ್ಲಿರ್ಬೋದು. ಈಗ ನಮ್ಮೂರಲ್ಲೂ ಹಾಗೆ, ನಮ್ಮೂರಲ್ಲಿ ನಾವು ಎಂಟ್ರಿ ಆಗ್ತಿದ ತಕ್ಷಣ ಒಂದು ಅಶ್ವತ್ಥ ಮರ ಇದ್ದೇ ಇದೆ. ಅಂದ್ರೆ ನಮ್ಮ ಅಜ್ಜಿಯವರಿರ್ಬೋದು, ನಮ್ಮ ಅಮ್ಮ ಎಲ್ಲ ಅಶ್ವತ್ಥ ಮರ ಪ್ರದಕ್ಷಿಣೆ ಈಗಲೂ ಕೂಡ ಅವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಗೆ ಗೊತ್ತು, ಎಂಟ್ರೆನ್ಸ್ ಅಲ್ಲೇ ಆ ಮರ ಹಾಕೊಂಡಿರ್ತಾರೆ. ಅದಕ್ಕೆ ಅಂದ್ರೆ ಅದು ಹಲವು ರೋಗ ರುಜಿನಗಳನ್ನು ವಾಸ ಮಾಡುವಂತ ಗುಣ ಆ ಅಶ್ವತ್ಥ ಮರಕ್ಕೆ ಇದೆ. ಅಂದ್ರೆ ಅದ್ರ ತೊಗಟೆ ಇರ್ಬೋದು, ಎಲೆ ಇರ್ಬೋದು, ಅಂದ್ರೆ ಕಡ್ಡಿ ಇರ್ಬೋದು, ಅದರಿಂದ ಬರುವ ಆಮ್ಲಜನಕ ಇರ್ಬೋದು, ತೊಗಟೆ ಇರ್ಬೋದು, ಪ್ರತಿಯೊಂದ್ರಲ್ಲೂ ಅದು ಅಂದ್ರೆ ಅದಕ್ಕೆ ಒಂದು ಏನ್ ಹೇಳ್ತೀವಿ, ಅದಕ್ಕೆ ವೃಕ್ಷರಾಜ ಅಂತ ನಾವು ಕರೀತಾ ಇರೋದು. ಅಂದ್ರೆ ಪ್ರತಿಯೊಂದು ಅದಕ್ಕೆ ಅಂದ್ರೆ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಒಂದು ನಮ್ಗೆ ಆರೋಗ್ಯ ಇಲ್ಲದ ಕಾರಣವಾಗಿ ಅದು ನಮ್ಗೆ ಆರೋಗ್ಯ ಅಂದ್ರೆ ಔಷಧ ರೂಪದಲ್ಲಿ ಸಹಾಯ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಅಶ್ವತ್ಥ ಮರವನ್ನು ಅಷ್ಟು ನಾವು ಅಂದ್ರೆ ಭಕ್ತಿಯಿಂದ ಪೂಜೆ ಮಾಡ್ಬೋದು, ಅಥವಾ ಅದನ್ನ ಆರಾಧಿಸ್ಬೋದು, ಅಥವಾ ಅದನ್ನ ಪ್ರದಕ್ಷಿಣೆ ಮಾಡ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಅಶ್ವತ್ಥ ಎಂಬ ಹೆಸರು ಹೇಗೆ ಬಂತು ಅಂತ ಅಂದ್ರೆ ಬ್ರಾಹ್ಮಣ ತೈತ್ತರೀತಿಯವರ ಪ್ರಕಾರ ಅಗ್ನಿ ತನ್ನನ್ನೇ ಅಶ್ವವನ್ನಾಗಿ ರೂಪಾಂತರಿಸ್ಕೊಂಡು ದೇವತೆಗಳ ದೂರ ಹೋಗಿ 1 ವರ್ಷದ ಕಾಲ ಒಂದು ಮರದೊಳಗೆ ಅವಿತಿಟ್ಕೊಂಡಿದ್ದಂತೆ. ಹೀಗಾಗಿ ಯಾವ ಮರದಲ್ಲಿ ಅಗ್ನಿ ಅಶ್ವವಾಗಿ ಅವಿತಿಟ್ಟುಕೊಂಡಿದ್ದನೋ ಆ ಮರ ಅಶ್ವತ್ಥವೆಂದು ಕರೆಯಲ್ಪಟ್ಟಿತ್ತು ಅಂದ್ರೆ ಹಿಂದೆ ಉಲ್ಲೇಖ ಇದೆ. ಅಂದ್ರೆ ತೈತ್ತರೀಯ ಬ್ರಾಹ್ಮಣರು ಅಂತ ಹೇಳ್ತೀರ, ಅವರು ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಅಂದ್ರೆ ಭಗವದ್ಗೀತೆಯಲ್ಲೂ ಸುರ ಅಶ್ವತ್ಥ ವೃಕ್ಷಕ್ಕೆ ಅಂದ್ರೆ ದೇವರ ಒಂದು ವೃಕ್ಷ ಅಥವಾ ನಾರದ ಮುನಿಯ ವೃಕ್ಷ ಅಂತ, ಸಮಸ್ತ ವನಸ್ಪತಿಗಳ ವೃಕ್ಷ ಅಂತ ಕೂಡ ಅದರಲ್ಲಿ ಹೇಳಿದ್ದಾರೆ. ಅಂದ್ರೆ ಅಷ್ಟು ಒಂದು ಪವರ್ಫುಲ್ ಆದ ವೃಕ್ಷ ಅಂದ್ರೆ ಈ ಅಶ್ವತ್ಥ ವೃಕ್ಷ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರ ನೋಡಿ, ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಕೂಡ ಆಶ್ರಯ ನೀಡಿ ಅಂದ್ರೆ ಸಿದ್ಧಾರ್ಥ ಗೌತಮ ಬುದ್ಧನಾಗ್ಲಿಕ್ಕೆ ಕಾರಣ ಆಗಿದ್ದು ಕೂಡ ಈ ಅಶ್ವತ್ಥ ಮರದ ಕೆಳಗಡೆ ಅಂತ ಹೇಳುವಂತ ಇದಿದೆ. ಅದಕ್ಕೋಸ್ಕರ ಈ ಅಶ್ವತ್ಥ ಮರ ನೋಡಿ ಎಷ್ಟು ಬೃಹದಾಕಾರ ಇರುತ್ತೆ. ಆದ್ರೆ ಎಲೆಗಳು ಹೇಗಿರುತ್ತೆ ಅಂದ್ರೆ ಒಂಥರ ಅಂದ್ರೆ ಈಗ ಅಂದ್ರೆ ಗಣೇಶನ ಮುಖ ಹೇಗೆ ಬಂದಿರುತ್ತೆ ಅದೇ ತರ ಇರುತ್ತೆ. ಅಂದ್ರೆ ಯೋನಿ ಆಕಾರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ನೀವು ಆ ಮರಕ್ಕೆ ಅಂದ್ರೆ ಹಿಂಗೆ ಕತ್ತಿಯಿಂದ ಒಂದು ಕಚ್ಚಿ ಹೊಡೆದ್ರೆ ಸಾಕು, ಅದರಿಂದ ಹಾಲಿನ ದ್ರವ ರೂಪದ ಒಂದು ವಸ್ತು ಬರುತ್ತೆ. ಅದಕ್ಕೆ ಕ್ಷೀರಪಾದವ ಅಂತಾನೂ ಕೂಡ ಅದಕ್ಕೆ ಕರೀತಾರೆ. ಅದಕ್ಕೆ ಅದು ಯೋನಿ ಆಕಾರದಲ್ಲಿ ಇರೋದ್ರಿಂದ ಅದಕ್ಕೆ ಯೋನಿ ಪತ್ರವೆಂದು ಕೂಡ ಅದನ್ನ ಕರೀತಾರೆ. ಇದು ಈ ಅಶ್ವತ್ಥ ಮರದ ಎಲೆಗಳು ಗಜರಾಜನಿಗೆ ಅಂದ್ರೆ ಆನೆಗೆ ತುಂಬಾ ಅಂದ್ರೆ ಇಷ್ಟವಾದ ಒಂದು ಹುಲ್ಲು, ಅಂದ್ರೆ ಅದು ಪದಾರ್ಥ ಅಂತ ಹೇಳ್ಬೋದು. ಅದು ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ಯಾಕಂದ್ರೆ ಅದರಲ್ಲಿ ಫೈಬರು, ಕ್ಯಾಲ್ಸಿಯಂ, ಔಷಧಿಯ ಗುಣಗಳಿರೋದ್ರಿಂದ ಅದು ಜೀರ್ಣಕ್ಕೆ ಆನೆಯ ಅಂದ್ರೆ ಅದು ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತಂತ ಆನೆಗೆ. ಅದಕ್ಕೆ ಆನೆಗೆ ತುಂಬಾ ಪ್ರೀತಿದಾಯಕವಾದ ಒಂದು ಎಲೆ ಅಂತ ಹೇಳ್ಬೋದು. ಅದೇ ರೀತಿ ಅಂದ್ರೆ ಇದು ಸಂಸ್ಕೃತದಲ್ಲಿ ಇದಕ್ಕೆ ಅಂದ್ರೆ ಛಲದಲಹ ಅಂತಾನೂ ಕೂಡ ಕರೀತಾರೆ. ಯಾಕಂದ್ರೆ ಯಾವುದೇ ಒಂದು ನೋಡಿ ಒಂದು ಗಾಳಿ ಬೀಸಿದಾಗ ಯಾವುದೇ ಮರ ನೋಡಿ, ಒಂದ್ ಸ್ವಲ್ಪ ಗಾಳಿ ಬೀಸೋ ಮರ ಕೊಂಬೆ ಎಲ್ಲ ಕೂಡ ಅಲ್ಲಾಡ್ತಾ ಇರುತ್ತೆ. ಆದ್ರೆ ಈ ಅಶ್ವತ್ಥ ಮರ ಅದು ಬೀಸುವ ಗಾಳಿ ಅಂದ್ರೆ ಅದು ಅಲ್ಲಾಡ್ತಿರೋದು ಅಂದ್ರೆ ಅದ್ರ ಎಲೆಗಳು ಅಲ್ಲಾಡ್ತಿರೋದು ನಮ್ಗೆ ಕಾಣಿಸೋದೇ ಇಲ್ಲ. ಅದು ಸ್ತಬ್ಧವಾಗಿ ನಮಗೆ ವಾಪಸ್ ಅದ್ರದ್ದು ಒಂದು ಗುಣವನ್ನು ತೋರಿಸ್ತಾ ಇರುತ್ತೆ. ಅಂದ್ರೆ ಎಷ್ಟೇ ಇದಾದ್ರೂ ಅದು ಅಲ್ಲಾಡಿರೋ ಒಂದು ನಮ್ಗೆ ಕಾಣಿಸೋದೇ ಇಲ್ಲ. ಅಷ್ಟು ನಿಶಬ್ದವಾಗಿ ಅದ್ರ ಎಲೆಗಳು ಅಲ್ಲಾಡ್ತಾ ಇರುತ್ತೆ. ಅಷ್ಟು ಅದು ಅಂದ್ರೆ ಪವರ್ಫುಲ್ ಆದ ಒಂದು ಅಶ್ವತ್ಥ ಮರ ಅಂತ ಹೇಳ್ಬೋದು. ಇದೇ ರೀತಿ ಅದ್ರ ತೊಗಟೆಯಲ್ಲಿ ಬಿಳಿ ಬಣ್ಣದಿಂದ ಕೂಡಿರುವುದರಿಂದ ಅದಕ್ಕೆ ಶ್ಯಾಮಲ ಚೆಡವೆಂದು ನಾವು ಅದನ್ನ ಕರ್ತಾ ಇರ್ತೀವಿ. ಯಜ್ಞ ಯಾಗದಲ್ಲಿ, ಹೋಮದಲ್ಲಿ ಇದನ್ನು ಬಳಸೋದ್ರಿಂದ ಯಜ್ಞ ಕರವೆಂದು ಕೂಡ ನಾವು ಕರಿತೀವಿ.
ಅಂದ್ರೆ ಅನೇಕ ರೀತಿಯ ಗುಣಗಳು ಕೂಡ ಈ ಎಲೆಗಳಲ್ಲಿ ಇದೆ. ಅಂದ್ರೆ ಅದ್ರ ತೊಗಟೆ ಇರ್ಬೋದು, ಎಲೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಅಶ್ವತ್ಥ ಮರದಲ್ಲಿ ನಾವು ಕಾಣ್ಬೋದು. ಅಂದ್ರೆ ಅದ್ರದ್ದು ಒಂದು ಎಲೆ ಅಂತಾನೆ ಒಂದಲ್ಲ, ಅಂದ್ರೆ ಅದ್ರಲ್ಲಿರೋ ಅಂದ್ರೆ ತೊಗಟೆ ಕೂಡ ನಾವು ಈಗ ಹೋಮ ಯಾಗದಿಗಳಲ್ಲಿ ಅದ್ರ ಚಕ್ಕೆ ಎಲ್ಲ ಉಪಯೋಗಿಸ್ತಾರೆ. ಎಲೆಗಳನ್ನು ಕೂಡ ಔಷಧಿ ರೂಪದೆಲ್ಲ ಉಪಯೋಗಿಸ್ತಾರೆ. ಆಯುರ್ವೇದದಲ್ಲೂ ಕೂಡ ಇದಕ್ಕೆ ಅತ್ಯಂತ ಮಹತ್ವಪೂರ್ಣವಾದ ಸ್ಥಾನವಿದೆ. ಅದಕ್ಕೋಸ್ಕರ ಅಶ್ವತ್ಥ ಮರವನ್ನು ವಿಶೇಷವಾಗಿ ನಾವು ಪುರಸ್ಕರಿಸಲಾಗುತ್ತದೆ. ಅದಕ್ಕೋಸ್ಕರ ಇದನ್ನು ನಾವು ಈ ಅಶ್ವತ್ಥ ಮರವನ್ನು ಈಗ ಒಂದು ಆಧ್ಯಾತ್ಮಿಕ ಅಥವಾ ಒಂದು ಆರೋಗ್ಯ ದೃಷ್ಟಿಯಿಂದ ಅಥವಾ ನಮ್ಮ ಅಂದ್ರೆ ಭಕ್ತಿಯಿಂದ ನಾವು ನೋಡದೆ ಅಲ್ಲದೆ ಅದನ್ನ ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ನಾವು ಅಶ್ವತ್ಥ ಮರವನ್ನು ನಾವು ನೋಡ್ಬಹುದು. ಅದ್ ಹೇಗೆ ವೈಜ್ಞಾನಿಕ ದೃಷ್ಟಿಯಿಂದ ಹೇಗೆ ನೋಡೋದು ಅಂತ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ವಿಜ್ಞಾನ ತಳಹದಿಯಿಂದ ನಾವು ವಿವೇಚಿಸಿದ್ರೆ ಇದೆಲ್ಲವೂ ಹೌದೆಂದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹೇಗೆ ಇದು ಅಂತ. ಯಾಕಂದ್ರೆ ಅಶ್ವತ್ಥ ಪ್ರದಕ್ಷಿಣೆ ಅಥವಾ ಆರಾಧನೆ ಹಿಂದಿನವರ ಕೆಲವೊಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದಾಗ ನಾವು ಇದರಲ್ಲಿ ಅನೇಕ ವೈಜ್ಞಾನಿಕ ಕಾರಣಗಳಿದೆ. ಅದಕ್ಕೋಸ್ಕರ ಅಶ್ವತ್ಥ ಪ್ರದಕ್ಷಿಣೆ ಮಾಡ್ಬೇಕು ಅಂತ ಆದ್ರೆ ಹಿಂದಿನವರಿಗೆ ಗೊತ್ತಿರ್ಲಿಲ್ಲ. ಅಂದ್ರೆ ವೈಜ್ಞಾನಿಕ ಕಾರಣ ಯಾವ ತರ ಇತ್ತು ಅಂದ್ರೆ, ನಾವು ಪ್ರದಕ್ಷಿಣೆ ಮಾಡಿದಾಗ ಅದು ನಮ್ಮ ರೋಗವನ್ನು ವಾಸಿ ಮಾಡುತ್ತೆ ಅನ್ನೋದನ್ನ ಗೊತ್ತಿತ್ತು. ಆದ್ರೆ ಯಾವ ತರ ಅಂತ ಅದು ಅವ್ರಿಗೆ ಹೇಳಿಕ್ ಬರ್ತಿರ್ಲಿಲ್ಲ. ಅದನ್ನ ನಾವು ಈಗ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ. ಅಂದ್ರೆ ಒಳ್ಳೆ ಆಗತ್ತೆ, ನನಗೆ ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ನಾವು ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡ್ತಾ ಬರ್ತಾ ಇದೀವಿ. ಹಾಗಾದ್ರೆ ವೈಜ್ಞಾನಿಕ ದೃಷ್ಟಿಯಿಂದ ಇದು ಹೇಗೆ ಅಶ್ವತ್ಥ ವೃಕ್ಷ ನಮಗೆ ಕಾರಣ ಆಗತ್ತೆ ಅಂತ ನೋಡೋಣ. ಅದು ಅಶ್ವತ್ಥ ಜ್ಞಾನ ವೃಕ್ಷ, ಏಕಾಗ್ರತೆಯ ಮೂಲ ಅಂತ ಹೇಳ್ತೀವಿ. ಅಂದ್ರೆ ಅಶ್ವತ್ಥನಿಗೆ ಯಾವುದೇ ಅಂದ್ರೆ ಅದ್ರ ಕೆಳಗಡೆ ಯಾವುದೇ ಸಣ್ಣ ಸಣ್ಣ ಗಿಡ ಇರ್ಬೋದು, ಕಳೆ ಇರ್ಬೋದು ಅಥವಾ ಗಂಟಿಗಳನ್ನು ಅದನ್ನು ಬೆಳೆಯಕ್ಕೆ ಬಿಡೋದಿಲ್ಲ. ಸದಾ ತಿಳಿಗಾಳಿಯ ಲೇಪ ಇದು ಅಶ್ವತ್ಥ ಮೂಲ ಯಾವಾಗ ಸಕಾರಾತ್ಮಕ ಚಿಂತನೆಗಳನ್ನು ನಮ್ಗೆ ಉದ್ದೀಪನಗೊಳಿಸುತ್ತದೆ. ಅಂದ್ರೆ ಮೆದುಳಿಗೆ ನಮಗೆ ಸ್ವಚ್ಛ ಆಮ್ಲಜನಕವನ್ನು ಪೂರೈಸುವ ಅಶ್ವತ್ಥಮ ಏಕಾಗ್ರತೆಯನ್ನು ನಮ್ಮಲ್ಲಿ ಹೆಚ್ಚಿಸ್ತಾ ಬರುತ್ತೆ. ಸ್ವಚ್ಛವಾದ ಗಾಳಿ ಬರ್ತಾ ಇರುತ್ತೆ ನೋಡಿ. ಅದ್ರ ಅಕ್ಕಪಕ್ಕ ಎಲ್ಲ ಯಾವ್ದು ಇರಲ್ಲ, ಅದು ಯಾವಾಗ್ಲೂ ತನ್ನ ಸುತ್ತಮುತ್ತ ಸ್ವಚ್ಛವಾಗಿರುತ್ತೆ. ಅದಕ್ಕೆ ಅದ್ರ ಸುತ್ತಮುತ್ತ ನಾವು ಹೋದಾಗ ನಮಗೆ ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ. ಅದಕ್ಕೆ ಆ ಅಶ್ವತ್ಥ ನೆರಳಲ್ಲಿ ನಾವು ಕೂರ್ತಾಗ ನಮ್ಗೆ ಜ್ಞಾನೋದಯ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಮನಸ್ಸು ಅಷ್ಟು ಏಕಾಗ್ರತೆ ಇರುತ್ತೆ, ಧ್ಯಾನ ಮಾಡ್ಬೋದು. ಅಲ್ಲಿ ಕೂತಾಗ ಧ್ಯಾನ ಮಾಡಿದಾಗ ನಮಗೆ ಒಂದು ಒಳ್ಳೆ ವೈಬ್ರೇಷನ್ ಬರ್ತಾ ಇದೆ. ಅದಕ್ಕೋಸ್ಕರ ಅದು ಏಕಾಗ್ರತೆಯ ಮೂಲ ಅಂತ ನಾವು ಹೇಳ್ತೀವಿ. ಆರೋಗ್ಯ, ದೀರ್ಘಾಯುಷ್ಯ ಅದು ಹೇಗೆ ಅಂತ ನೋಡೋಣ. ಪ್ರದಕ್ಷಿಣೆ ನೆಪದಲ್ಲಿ ನಾವು ಲಘು ವ್ಯಾಯಾಮ ಅಂದ್ರೆ 21 ಸತಿ ಸುತ್ವಿ, 48 ಅಥವಾ 108 ಹೀಗೆ ಪ್ರದಕ್ಷಿಣೆ ಮಾಡ್ತಾ ಇರ್ತೀನಿ. ಈಗ ಆಧುನಿಕ ಪರಿಭಾಷೆಯಲ್ಲಿ ಹೇಳ್ಬೋದಾದ್ರೆ ಅದನ್ನ ವಾಕಿಂಗ್ ಅಂತ ಹೇಳ್ತೇನೆ. ಅಂದ್ರೆ ಇದು ದೇಹದ ಬೊಜ್ಜನ್ನು ಕೂಡ ನಿವಾರಣೆ ಮಾಡ್ಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಅದೇ ಋಷಿಗಳು ಹೇಳೋದು ದೀರ್ಘಾಯುಷ್ಯದ ಗುಟ್ಟು ಅಂತ ಹೇಳ್ತಾರೆ ನೋಡಿ. ನಾವು ನಮ್ಮ ಬೊಜ್ಜನ್ನು ನಿವಾರಿಸ್ಕೊಳ್ಳಿಕ್ಕೆ ನಮ್ಗೆ ಎಲ್ಲೋ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅಟ್ಲೀಸ್ಟ್ ಅಶ್ವತ್ಥನಾದ್ರೂ ನಾವು ಒಂದು 108 ಬಾರಿನೋ 20 ಹೋದ್ರೆ ನಮ್ಮಲ್ಲಿರೋ ಬೊಜ್ಜು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಷ್ಟೊಂದು ವಾತಾವರಣದಲ್ಲಿ ಆಮ್ಲಜನಕ ಉತ್ಪತ್ತಿ ಆಗ್ತಾ ಇರುತ್ತೆ. ಅದ್ರ ಸುತ್ತಲೂ ಅಷ್ಟು ವೈಬ್ರೇಷನ್ ಇರುತ್ತೆ ಅದರಲ್ಲಿ. ಅದೇ ರೀತಿ ಸಂತಾನ ಭಾಗ್ಯ, ವೈವಾಹಿಕ ಸೌಖ್ಯ ಅಂತ ಹೇಳ್ತಾರೆ. ಅಂದ್ರೆ ಮುಂಜಾನೆಯಲ್ಲಿ ನಾವು ಎದ್ದು ಹೆಚ್ಚಾಗಿ ನೋಡಿ ಅಶ್ವತ್ಥ ಮರ ಪ್ರದಕ್ಷಿಣೆ ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದ್ರೆ ಮುಂಜಾನೆಯಲ್ಲಿ ನಾವು ಹೋಗ್ತೀವಿ. ಆ ಶುದ್ಧ ಗಾಳಿಯನ್ನು ಸೇವಿಸೋದ್ರಿಂದ ಅಂದ್ರೆ ಗರ್ಭಕೋಶ ಶುದ್ಧವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ವಿಜ್ಞಾನನೇ ದೃಢಪಡಿಸಿದೆ. ಅಶ್ವತ್ಥ ಎಲೆಯುದಿರಿ ಮಣ್ಣಿನಲ್ಲಿರುವ ಗಂಧ ಆಘ್ರಾಣಿಸಿದಾಗ ನಾವು ಆ ಅಶ್ವತ್ಥ ಎಲೆ ಉದುರುತ್ತಲ್ಲ, ಆ ಮಣ್ಣಿಗೆ ಬಿದ್ದಾಗ ಆ ಮಣ್ಣಿನ ಸುವಾಸನೆ ಸ್ತ್ರೀಯರಲ್ಲಿ ಅಂದ್ರೆ ಆಘ್ರಾಣಿಸೋದ್ರಿಂದ ಸ್ತ್ರೀಯರಲ್ಲಿ ಫಲವತ್ತತೆ ಅಧಿಕವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಸಂತಾನ ದೋಷ ಇರುವವರು ಅಶ್ವತ್ಥ ಪ್ರದಕ್ಷಿಣೆ ಮಾಡುವುದು ಒಂದು ಒಳ್ಳೆಯ ನಿದರ್ಶನ ಅಂತ ಹಿಂದಿನವರು ಹೇಳಿದ್ದಾರೆ. ಅದೇ ರೀತಿ ಹೃದಯದ ಬಲವರ್ಧನೆ, ಅಸ್ತಮ ನಿವಾರಣೆ ಅಂತ ಹೇಳ್ತೀವಿ. ಪ್ರಾತಃ ಕಾಲದಲ್ಲಿ ನಾವು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಬರೋದ್ರಿಂದ ಶುದ್ಧ ಆಮ್ಲಜನಕ ಸೇವನೆಯಾಗುತ್ತೆ, ಹೃದಯ ಶುದ್ಧಿಯಾಗುತ್ತೆ, ಉಸಿರಾಟದ ನಾಳಗಳ ಶುದ್ಧಿಯಾಗಿ ಹೃದ್ರೋಗ ನಿವಾರಣೆ ಆಗುತ್ತದೆ. ಅಸ್ತಮದಂತಹ ಕಾಯಿಲೆ ಇರ್ಬೋದು ಅಥವಾ ಶ್ವಾಸಕೋಶದಂತಹ ಕಾಯಿಲೆಗಳಿದ್ರೆ ಕೂಡ ಅದು ನಿವಾರಣೆ. ಯಾಕಂದ್ರೆ ಶುದ್ಧವಾದ ಆಮ್ಲಜನಕವನ್ನು ನಾವು ತಗೊಳ್ತಾ ಇರ್ತೀವಿ ನೋಡಿ. ಯಾವುದೇ ಒಂದು ಕಲುಷಿತವಾದ ವಾತಾವರಣ ಇರಲ್ಲ, ಅದ್ರ ಕೆಳಗಡೆ ನಾವು ಸುತ್ತಮುತ್ತ ಶುದ್ಧವಾದ ಪಾಸಿಟಿವ್ ಎನರ್ಜಿ ಅಂತ ಒಂದು ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತಾ ಇರುತ್ತಲ್ಲ, ಆ ಎನರ್ಜಿ ನಮ್ಮ ಶ್ವಾಸಕೋಶದಲ್ಲಿ ಹೋದಾಗ ಅದು ಅಸ್ತಮದಂತ ಅನೇಕ ಕಾಯಿಲೆಗಳು ಕೂಡ ನಮಗೆ
ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಚರ್ಮ ರೋಗ ನಿವಾರಣೆ, ಸೌಂದರ್ಯ ವರ್ಧನೆ ಅಂತ. ಅಶ್ವತ್ಥ ಎಲೆಗಳ ಸ್ಪರ್ಶ ಮತ್ತು ಅಶ್ವತ್ಥ ವೃಕ್ಷದ ಗಾಳಿಯ ಸಂಪರ್ಕದಿಂದ ಚರ್ಮ ವ್ಯಾಧಿಗಳು ನಿವಾರಣೆ ಆಗುತ್ತೆ ಅಂತಾನೆ. ಅಂದ್ರೆ ಚರ್ಮ ಸಂಬಂಧಿತ ವೈರಾಣುಗಳು ಕೊಲ್ಲುತ್ತದೆ ಅಂತ. ಅಂದ್ರೆ ರಕ್ಷಾ ಶುದ್ಧಿಯು ಅಶ್ವತ್ಥ ಎಲೆಗಳ ಗಣನೀಯ ಪಾತ್ರ ವಹಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಆ ಎಲೆಗಳಿಂದ ಬೀಸುವ ಗಾಳಿ ನಮ್ಮ ಚರ್ಮದ ಅಂದ್ರೆ ಪದರಗಳ ಮೇಲೆ ಬಿದ್ದಾಗ, ಶುದ್ಧವಾದ ಗಾಳಿ ಬೀಸಿದಾಗ ನಮ್ಗೆ ಅನೇಕ ಚರ್ಮ ವ್ಯಾಧಿಗಳಿರ್ಬೋದು, ಏನೋ ಒಂದು ತುರಿಕೆ ಇರ್ಬೋದು ಅಥವಾ ಅಲರ್ಜಿ ಅಂತ ಇದಿರ್ಬೋದು, ಅದೆಲ್ಲ ಕೂಡ ಆ ಅಶ್ವತ್ಥ ಎಲೆ ಅಂದ್ರೆ ವೃಕ್ಷದಿಂದ ಬರುವಂತಹ ವೈರಸ್ ಇದೆಯಲ್ಲ, ಆ ನಮ್ಮ ಮೇಲೆ ಬಿದ್ದಾಗ ಆ ವಾಸಿ ಮಾಡುವಂತ ಗುಣ ಕೂಡ ಆ ಅಶ್ವತ್ಥ ವೃಕ್ಷಕ್ಕೆ ಇದೆ ಅಥವಾ ಆ ಎಲೆಗೆ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ವಾಯು ಶುದ್ಧೀಕರಣ ಅಂತ ಹೇಳ್ತೀವಿ. ಅಶ್ವತ್ಥ ಎಲೆ, ತೊಗಟೆ, ಬೇರಿನಲ್ಲಿ ಇರುವ ಜೈವಿಕ ರಾಸಾಯನಿಕಗಳು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ಪ್ರದಕ್ಷಿಣೆ ಮಾಡುವಾಗ ನಾವು ಪ್ರದಕ್ಷಿಣೆ ಮಾಡ್ತಾ ಇರ್ತೀವಿ, ಅವಾಗ ನಾವು ಉಸಿರಾಡುವ ಗಾಳಿ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಶರೀರದ ಚಲನೆ ಅಂದ್ರೆ ನಾನು ಹೇಳಿದ್ನಲ್ಲ ಈಗ, ಫಿಸಿಕಲ್ ಎಕ್ಸರ್ಸೈಸ್, ನಿಧಾನವಾಗಿ ಪ್ರದಕ್ಷಿಣೆ ಮಾಡ್ತಾ ಇರ್ತೀವಿ ಅಂದ್ರೆ ಲೋ ಇಂಟೆನ್ಸಿವ್ ಎಕ್ಸರ್ಸೈಸ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಹೃದಯ, ಉಸಿರಾಟದ ವ್ಯವಸ್ಥೆಗೆ ಸಹಕಾರಿಯಾಗುತ್ತೆ. ನಾವು ನಿಧಾನವಾಗಿ ಪ್ರದಕ್ಷಿಣೆ ಮಾಡಿದಾಗ ನಮ್ಗೆ ನೋಡಿ ಆಯಾಸ ಆಗಲ್ಲ, ಉಸಿರಾಟದ ಏರಿಳಿತ ಕೂಡ ನಿಧಾನಗತಿಯಲ್ಲಿ ಹೋಗ್ತಾ ಇರುತ್ತೆ. ಆಗ ನಮಗೆ ಶರೀರ ಕೂಡ ಫಿಸಿಕಲಿ ಕೂಡ ನಾವು ಫಿಟ್ ಆಗ್ತಾ ಹೋಗ್ತೀವಿ, ಎಕ್ಸರ್ಸೈಸ್ ಆಗ್ತಾ ಹೋಗ್ತಾ ಇರ್ತೇವೆ. ಅದೇ ರೀತಿ ಆಮ್ಲಜನಕದ ಲಾಭ, ನಾನು ಈಗಾಗಲೇ ಹೇಳ್ದಾನೆ ಅಶ್ವತ್ಥ ಮರ ದಿನ ಹಾಗೂ ರಾತ್ರಿ ಸಮಯದಲ್ಲಿ ಕೂಡ ಅದನ್ನು ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತಾ ಇರ್ತದೆ. ಅಂದ್ರೆ ರಾತ್ರಿ ಸಮಯದಲ್ಲಿ ಇಂಗಾಲ, ಬೆಳಗಿನ ಸಮಯದಲ್ಲಿ ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತಾ ಇರ್ತಾರೆ. ನಾವು ಪ್ರದಕ್ಷಿಣೆ ಮಾಡುವಾಗ ಆಮ್ಲಜನಕ ಪ್ರಮಾಣ ಹೆಚ್ಚಿರೋದ್ರಿಂದ ಆ ವಾತಾವರಣದಲ್ಲಿ ಉಸಿರಾಡಿದ ದೇಹಕ್ಕೆ ಶಕ್ತಿಯುತವಾದ ಆಮ್ಲಜನಕ ಬರ್ತಾ ಇರುತ್ತೆ. ನಮಗ್ ಬೇಕಾಗಿರೋದೇ ಅಶುದ್ಧವಾದ ಆಮ್ಲಜನಕ ಅಥವಾ ಗಾಳಿ ಅಂತ ನಾವು ಹೇಳ್ಬೋದು. ಅದೇ ಈ ವಿದ್ಯುತ್ ಚುಂಬನ ಶಕ್ತಿ ಅಂತ ನಾವು ಹೇಳ್ತೀವಿ. ದೊಡ್ಡ ಮರಗಳು ವಿಶೇಷವಾಗಿ ಅಂದ್ರೆ ದೊಡ್ಡ ದೊಡ್ಡ ಮರಗಳು ಏನಿರುತ್ತೆ ಅದು ವಿಶೇಷವಾಗಿ ಅಶ್ವತ್ಥ ಭೂಮಿಯಿಂದ ಬರುವ ಚುಂಬನ ಶಕ್ತಿಯನ್ನು ಸಂಗ್ರಹಿಸಿ ವಾತಾವರಣಕ್ಕೆ ಹಚ್ತಾ ಇರುತ್ತೆ ಅದು. ಇದರಿಂದ ಪ್ರದಕ್ಷಿಣೆ ಮಾಡುವಾಗ ನಮಗೆ ಆ ವ್ಯಕ್ತಿ ಕ್ಷೇತ್ರಗಳದೊಳಗೆ ಅಂದ್ರೆ ಆ ವ್ಯಕ್ತಿ ಹೇಗೆ ಸಂಚಾರ ಮಾಡಿರ್ತಾನೆ ಆ ಕ್ಷೇತ್ರಗಳಲ್ಲಿ ನಮಗೆ ಅವನಿಗೆ ಸಮತೋಲನವಾದ ಅಂದ್ರೆ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಆ ಶಕ್ತಿಯನ್ನು ಅವನು ಅಂದ್ರೆ ಭೂಮಿಯಲ್ಲಿರೋದು ಅಂದ್ರೆ ಏನ್ ಹೇಳ್ತಾರೆ, ಅದು ಚುಂಬಕ ಶಕ್ತಿಯನ್ನು ಕೂಡ ಅವನು ಪಡ್ಕೊಳ್ತಾ ಇರ್ತಾನೆ ಅಂತ ಹೇಳುತ್ತೆ. ಅದೇ ರೀತಿ ಅದು ಅಶ್ವತ್ಥ ವೃಕ್ಷದಿಂದ ಆಮ್ಲಜನಕವನ್ನು ಪೂರೈಕೆ ಮಾಡುತ್ತೆ, ವಾತಾವರಣವನ್ನು ಶುದ್ಧಿಗೊಳಿಸುತ್ತೆ, ಮನಸ್ಸಿಗೆ ಕೂಡ ಶಾಂತಿಯನ್ನು ಕೊಡ್ತಾ ಇರುತ್ತೆ, ದೇಹಕ್ಕೆ ವ್ಯಾಯಾಮ ಆಗುತ್ತೆ, ಶಕ್ತಿಯ ಸಮತೋಲನ ಕೂಡ ಆಗ್ತಾ ಇರುತ್ತೆ. ಅದೇ ರೀತಿ ಈ ಅಶ್ವತ್ಥ ಇದು ವೈಜ್ಞಾನಿಕ ಕಾರಣ ಒಂದೇ ಅಲ್ಲ. ಈ ಅಶ್ವತ್ಥ ಪ್ರದಕ್ಷಿಣೆ ಮಾಡೋದ್ರಿಂದ ಅಥವಾ ಅಶ್ವತ್ಥ ವೃಕ್ಷದಿಂದ ನಮಗೆ ಆಯುರ್ವೇದದಲ್ಲಿ ಕೂಡ ಇದಕ್ಕೆ ಅನೇಕ ಅಂದ್ರೆ ವಾಸಿ ಮಾಡುವ ಒಂದು ಗುಣ ಇದರಲ್ಲಿ ಇದೆ. ಅಂದ್ರೆ ವಾತ, ಪಿತ್ತ, ಕಫಜನ್ಯವಾದ ಶೀತ, ಕೆಮ್ಮು, ಜೀರ್ಣಕಾರಿ ಸಮಸ್ಯೆ, ಮಲಬದ್ಧತೆ ಅಂತ ಬಹುತೇಕ ರೋಗಗಳನ್ನು ಅಶ್ವತ್ಥ ಸಮೀಪ ಅಂದ್ರೆ ವಾಸಿಸುವುದರಿಂದ ನಾವು ನಿವಾರಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಹತ್ರನೇ ನಾವು ಅಂದ್ರೆ ಆ ಗಾಳಿಯನ್ನು ಉಸಿರಾಡ್ತಾ ಇದ್ರೆ ಸಾಕು, ನಮ್ಗೆ ಆ ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಆಯುರ್ವೇದದಲ್ಲಿ ಕೂಡ ಅದ್ರ ಅನೇಕ ಕಾರಣಗಳು ಅಂದ್ರೆ ಇದೆ ಅದಕ್ಕೆ ಗುಣ ಮಾಡ್ಲಿಕ್ಕೆ. ಪ್ರತಿಯೊಂದು ಅದರಲ್ಲಿರೋ ಒಂದು ತೊಗಟೆ ಇರ್ಬೋದು ಅಥವಾ ಒಂದು ಎಲೆ ಇರ್ಬೋದು, ಪ್ರತಿಯೊಂದು ಕೂಡ ಔಷಧ ರೂಪದಲ್ಲಿ ಅದು ಬಳಕೆ ಆಗ್ತಾ ಇರುತ್ತೆ. ಅಂದ್ರೆ ಎಲೆಗಳ ಸೇವನೆ ಹೃದಯ ತೊಂದರೆಗಳಿಗೆ ನಿವಾರಿಸುತ್ತೆ. ಅದೇ ರೀತಿ ನಾವು ಅಂದ್ರೆ ಪ್ರತಿದಿನ ನಾವು ಹಗಲು ಹೊತ್ತು ತುಂಬಾ ನಿಂತ್ಕೊಂಡು ಕೆಲಸ ಮಾಡ್ತೀವಿ, ಕಾಲಿನ ರಕ್ತನಾಳಗಳೆಲ್ಲ ಉಬ್ಬಿ ಸೆಳೆತ ಉಂಟಾಗ್ತಾ ಇರುತ್ತೆ. ಅವಾಗ ಆ ಎಲೆಗಳ ಕಷಾಯ ಮಾಡಿ ಕುಡಿಯೋದ್ರಿಂದ ಅಥವಾ ಅದ್ರ ಹತ್ರ ವ್ಯಾಯಾಮಗಳನ್ನು ಮಾಡಿದ್ರು ಅದ್ರ ಸೆಳೆತ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಪಿತ್ತದಿಂದ ನಾವು ಏನಾದ್ರೂ ದೋಷ ಆದ್ರೆ ಆ ತೊಗಟೆಯ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಪಿತ್ತ ದೋಷ ನಾಶ ಆಗುತ್ತೆ ಅಂತ. ಅದೇ ರೀತಿ ಅಶ್ವತ್ಥ ತೊಗಟೆಯ ಸೂಕ್ಷ್ಮ ಚೂರ್ಣ ಅಂದ್ರೆ ಅಶ್ವತ್ಥ ತೊಗಟೆ ಇರುತ್ತಲ್ಲ ಅದ್ರದ್ದು ಚೂರ್ಣ ಮಾಡಿ ನಾವು ಗಾಯಗಳ ಮೇಲೆ ಲೇಪನ ಮಾಡಿದಾಗ ಗಾಯಗಳು ಬೇಗ ವಾಸಿಯಾಗುತ್ತದೆ. ಕೀವು ಅಂದ್ರೆ ಗಾಯಗಳಿಂದ ಕೀವು ಅದು ಸೆಪ್ಟಿಕ್ ಆಗಿ ಕೀವು ಎಲ್ಲ ಸೋರ್ತಾ ಇರುತ್ತಲ್ಲ, ಆ ಸೋರ್ತಾ ಇದ್ರು ಕೂಡ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ.
ಅದೇ ರೀತಿ ಮೂಲವ್ಯಾಧಿಯಿಂದಾಗಿ ರಕ್ತಸ್ರಾವ ಆಗ್ತಾ ಇರುತ್ತೆ ನಮ್ಗೆ. ಅತಿಯಾದ ಮುಟ್ಟಿನ ರಕ್ತಸ್ರಾವ ಇರ್ಬೋದು, ಅಥವಾ ಮೂಗಿನ ಒಸಡುಗಳಿಂದ ಬರುವ ರಕ್ತಸ್ರಾವ ಇರ್ಬೋದು. ಈ ಪುಡಿ ಮಾಡಿದ ಅಶ್ವತ್ಥದ ಹಣ್ಣು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದರಲ್ಲಿರೋ ಹಣ್ಣನ್ನ ನಾವು ತಗೊಂಡು ಯೂಸ್ ಮಾಡೋದ್ರಿಂದ ಅದೆಲ್ಲ ಕೂಡ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಹಣ್ಣು, ತೊಗಟೆ, ಬೇರು, ಚಿಗುರು ಇವುಗಳನ್ನು ಹಾಲಿನೊಂದಿಗೆ ಕುದಿಸಿ ಕುಡಿಯುವುದರಿಂದ ಶಕ್ತಿವರ್ಧಕ ಅಂದ್ರೆ ಪುರುಷರಲ್ಲಿ ಅಂದ್ರೆ ವೀರ್ಯವರ್ಧಕ ಜಾಸ್ತಿ ಆಗುತ್ತೆ ಅಂತ ಕೂಡ ಇದನ್ನ ಹೇಳ್ತಾರೆ. ಅದೇ ರೀತಿ ದೇಹದಲ್ಲಿ ಉಷ್ಣ ಅಂದ್ರೆ ದೇಹದಲ್ಲಿ ನಮ್ಮ ಬಾಡಿಯಲ್ಲಿ ಹೀಟ್ ಆಗಿರುತ್ತೆ. ಅತಿಯಾದ ಹೀಟ್ ಆದಾಗ ನಮ್ಮಲ್ಲಿ ಬಾಯಿ ಹುಣ್ಣು ಆಗುವುದು ಸಹಜ. ಆವಾಗ ನಾವು ಅಶ್ವತ್ಥ ತೊಗಟೆ ಅಥವಾ ಎಲೆಯನ್ನು ಜೇನುತುಪ್ಪದೊಂದಿಗೆ ಚಿಗುರನ್ನು ಸ್ವಲ್ಪ ಜಜ್ಜಿ ಆ ರಸವನ್ನು ತೆಗೆದುಕೊಂಡು ಜೇನಿನೊಂದಿಗೆ ಬೆರೆಸಿ ಕಲಸಿ ನಾವು ಲೇಪಿಸಿದಾಗ ಅದು ಬಾಯಿ ಹುಣ್ಣು ಅಂದ್ರೆ ಬಾಯಿ ಮೇಲೆ ಇಟ್ಟಾಗ ಎಲ್ಲಿ ಹುಣ್ಣಾಗಿದೆ ಆ ಜಾಗದಲ್ಲಿ ಇಟ್ಟಾಗ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದ್ರ ಚಿಗುರು ತಗೋಬೇಕು, ಅಶ್ವತ್ಥದ ಎಲೆಯ ಚಿಗುರನ್ನು ತಗೊಂಡು ಸ್ವಲ್ಪ ಜಜ್ಜಿ ಅದಕ್ಕೊಂದ್ ಸ್ವಲ್ಪ ಜೇನುತುಪ್ಪ ಹಾಕಿ ಇಟ್ಕೊಳ್ಳೋದು. ಅದರಿಂದ ಬಾಯಿ ಹುಣ್ಣು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಶ್ವತ್ಥ ವೃಕ್ಷದ ನೆರಳು ಮತ್ತು ಗಾಳಿ ದೇಹಕ್ಕೆ ಶಕ್ತಿದಾಯಕ ಅಂದ್ರೆ ಮತ್ತೆ ಉಬ್ಬಸ ರೋಗ ಅಂದ್ರೆ ಅಸ್ತಮ ರೋಗ ಇರುತ್ತಲ್ಲ, ಅಥವಾ ಅಶಕ್ತತೆ ಇರುತ್ತೆ ಅಂತವರಿಗೆ ಈ ಗಾಳಿ ಸೇವನೆಯಿಂದ ಶಕ್ತಿಯನ್ನು ಕೊಡುತ್ತೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅದಕ್ಕಾಗಿ ನೋಡಿ 4 ರಸ್ತೆ ಕೂಡುವಲ್ಲಿ, ಹೆಚ್ಚು ಜನರ ಓಡಾಟ ಇರುವಲ್ಲಿ, ಅಂದ್ರೆ ಈ ಊರಿನಲ್ಲಿ ಆತರ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಅಶ್ವತ್ಥ ವೃಕ್ಷವನ್ನು ಬೆಳೆಸುವ ಪರಂಪರೆ ಹಿಂದಿನಿಂದಲೂ ಕೂಡ ಬಂದಿದೆ. ಅದಕ್ಕೋಸ್ಕರ ಅಶ್ವತ್ಥ ವೃಕ್ಷಕ್ಕೆ ವಿಶೇಷವಾದ ಸ್ಥಾನವನ್ನು ಅದು ಪಡ್ಕೊಂಡ್ ಬಂದಿದೆ. ಅದಕ್ಕೋಸ್ಕರ ಇದಕ್ಕೆ ಅಂದ್ರೆ ಅಶ್ವತ್ಥ ಪಿಪ್ಪಲ ಅಂತಾನೂ ಕೂಡ ಹೇಳ್ತಾರೆ ಅಶ್ವತ್ಥ ಮರಕ್ಕೆ. ಇದು ಹೇಗೆ ಅಂದ್ರೆ ಸಂಧಿವಾತದಲ್ಲಿ ಅಂದ್ರೆ ಕಾಲು ಮತ್ತು ಕೈ ಬೆರಳುಗಳಲ್ಲಿ ತೀರ ಗಂಟು ನೋವಿರುತ್ತೆ, ಅವಾಗ ಬಾಧೆ ಉಂಟಾಗಿರುತ್ತೆ ನಮಗೆ. ಆ ಬೇರಿನ ಕಷಾಯವನ್ನು ತೆಗೆದುಕೊಳ್ಳುವುದರಿಂದ ಕೂಡ, ಅಥವಾ ಅದರಿಂದ ತೈಲ ಮಾಡಿ ಅಂದ್ರೆ ಎಣ್ಣೆಯನ್ನು ಮಾಡಿ ನಾವು ನಮ್ಮ ಎಲ್ಲೆಲ್ಲಿ ಸಂಧಿವಾತ, ಅದು ಕೈ ಇರ್ಬೋದು, ಕಾಲು ಬೆರಳು ಇರ್ಬೋದು, ಎಲ್ಲೆಲ್ಲಿ ನಮಗೆ ಅಂದ್ರೆ ನೋವಾಗ್ತಿದೆ ಅಂತ ನಮಗ್ ಅನಿಸ್ತಾ ಇರುತ್ತೆ ಆ ಜಾಗದಲ್ಲಿ ಅದ್ರ ಎಣ್ಣೆಯನ್ನು ಮಾಡಿ ಹಚ್ಚಿದಾಗ ನಮ್ಗೇನಾಗುತ್ತೆ ಆ ನೋವು ಕೂಡ ಕಡಿಮೆ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಗಂಟುಗಳು ಕೂಡ ನೋವು ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅಂದ್ರೆ ಪ್ರಕೃತಿ ಅನುಸಾರವಾಗಿ ಇದು ಜೇನಿನಂದಿನೂ ಕೂಡ ಅದನ್ನ ನಾವು ಸ್ವೀಕರಿಸಬಹುದು ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಅಶ್ವತ್ಥ ವೃಕ್ಷಕ್ಕೆ ವಿಶೇಷವಾದ ಒಂದು ಸ್ಥಾನವನ್ನು ನಾವು ಕೊಟ್ಟಿದೀವಿ. ಅಂದ್ರೆ ಈ ತೊಗಟೆಯನ್ನು ನಾವು ಸುಟ್ಟು ಸಂಗ್ರಹಿಸಿದ ಬೂದಿಯನ್ನು ನೀರಿನಲ್ಲಿ ಸೇರಿಸಿ ಕುಡಿಸುವುದರಿಂದ ಈ ವಾಂತಿ ಆಗ್ತಾ ಇರುತ್ತಲ್ಲ, ಆ ವಾಂತಿನೂ ಕೂಡ ನಾವು ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಅದಕ್ಕೋಸ್ಕರ ಅಶ್ವತ್ಥ ಮರ ವಿಶೇಷವಾಗಿ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಅದಕ್ಕೋಸ್ಕರ ಅದಕ್ಕೆ ವೃಕ್ಷ ರಾಜ ಅಂತಾನೂ ಕರೀತಾರೆ. ಅಂದ್ರೆ ಅದು ಎಲ್ಲ ಮರಗಳಿಂತನೂ ಇದು ಅತ್ಯಂತ ಶ್ರೇಷ್ಠವಾದ ಮರ ಅಂತ ನಾವು ಹೇಳ್ಬಹುದು. ಯಾಕಂದ್ರೆ ನಾವು ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದನೂ ನೋಡ್ಬಹುದು, ಆಮೇಲೆ ಆರೋಗ್ಯದ ದೃಷ್ಟಿಯಿಂದ ಕೂಡ, ಅಥವಾ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಈ ಅಶ್ವತ್ಥ ಮರ ನಾವು ವೃಕ್ಷ ರಾಜ ಅಂತ ನಾವು ಏನ್ ಹೆಸರು ಕೊಟ್ಟಿದ್ವೋ ಅದು ಹೇಳಿದ್ರು ತಪ್ಪೇನಿಲ್ಲ. ಯಾಕಂದ್ರೆ ಅಷ್ಟೊಂದು ಅದು ವಿಶೇಷ ಸ್ಥಾನವನ್ನು ಕೂಡ ಪಡೆದಿದೆ ಅಂತ ನಾವ್ ಹೇಳ್ಬೋದು. ಅದೇ ರೀತಿ ಅಶ್ವತ್ಥ ಅಂದ್ರೆ ಅಶ್ವತ್ಥ ಮರ ಹೇಗೆ ಅಂದ್ರೆ ಬುದ್ಧನಿಗೂ ಕೂಡ ನೋಡಿ ಎಷ್ಟು ಏಕಾಗ್ರತೆ ಕೊಡುತ್ತೆ ಅಂದ್ರೆ, ಅದು ಬುದ್ಧನ ಜ್ಞಾನೋದಯಕ್ಕೆ ಅದು ಅಶ್ವತ್ಥ ಮರ ವಿಶೇಷ ಸ್ಥಾನ ತಗೊಂಡಿದೆ. ನಾವೀಗ ಒಂದು ಧ್ಯಾನ ಮಾಡ್ಬೇಕು ಅಂದ್ರೆ ಒಳ್ಳೆ ಅಶ್ವತ್ಥ ಮರ ಇರುವ ಒಂದು ಪ್ರದೇಶದಲ್ಲಿ ಕುತ್ಕೊಂಡು ಆ ಪ್ರದೇಶದಲ್ಲಿ ಅದ್ರ ಕೆಳಗೆ ಧ್ಯಾನ ಮಾಡಿದ್ರೆ ನಮಗೆ ಏಕಾಗ್ರತೆ ಅತ್ಯಂತ ಹೆಚ್ಚಾಗುತ್ತೆ, ಮತ್ತೆ ಮನಸ್ಸಿಗೆ ಒಂಥರ ಶಾಂತಿ ಕೊಡ್ತಾ ಇರುತ್ತೆ ಅಂತ ನಾವ್ ಹೇಳ್ಬೋದು. ಅತ್ಯಂತ ಒಂದು ಒಳ್ಳೆಯ ವೃಕ್ಷ, ಯಾಕಂದ್ರೆ ಅದರಲ್ಲಿ ಆಮ್ಲಜನಕ ಅತ್ಯಂತ ಅಂದ್ರೆ
ಉತ್ಪಾದಿಸುವ ಶಕ್ತಿ ಅದರಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅದರಲ್ಲಿ ಇರೋ ಪ್ರತಿಯೊಂದು ಭಾಗವೂ ಕೂಡ ನಮ್ಗೆ ವಿಶೇಷವಾಗಿ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಕೂಡ ಅದು ವಿಶೇಷವಾಗಿ ಕೆಲಸ ಮಾಡ್ತಾ ಇರುತ್ತೆ. ಮನಸ್ಸು ಮತ್ತು ದೇಹ ಎರಡಕ್ಕೂ ಕೂಡ ಅದು ಅತ್ಯಂತ ಶಕ್ತಿದಾಯಕವಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದು ಅದೇ ರೀತಿ ಆರೋಗ್ಯ ಪಾಲಿಸುವಲ್ಲಿ ಕೂಡ ಅದು ಅತ್ಯಂತ ಒಂದು ಸಹಾಯ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಆತ್ಮೋದ್ಧಾರದ ಸೃಷ್ಟಿಯಲ್ಲಿ ಬ್ರಹ್ಮ, ಆರೋಗ್ಯ ಪಾಲಿಸುವಲ್ಲಿ ವಿಷ್ಣು, ದೋಷ ನಿವಾರಿಸುವಲ್ಲಿ ಈಶ್ವರ ಎಂಬ ಭಾವದಿಂದಲೇ ನಮ್ಮ ಋಷಿಗಳು ಅಶ್ವತ್ಥದಲ್ಲಿ ತ್ರಿಮೂರ್ತಿಗಳ ಸ್ಥಾನವನ್ನು ಕೂಡ ಕಲ್ಪಿಸಿದ್ದಾರೆ. ಆಧ್ಯಾತ್ಮದ ನೆಲೆಯಿಂದ ಭಕ್ತಿಯಿಂದ ಆರಾಧಿಸುವವರಿಗೆ ಅಮೃತ ವೃಕ್ಷ, ವೈಜ್ಞಾನಿಕವಾಗಿ ನೋಡುವವರಿಗೆ ಔಷಧೀಯ ವೃಕ್ಷ ಅಶ್ವತ್ಥ, ಆಧ್ಯಾತ್ಮವಾಗಲಿ ವಿಜ್ಞಾನವಾಗಲಿ ಇದು ಪೂಜನೀಯ ಅಂತ ಹೇಳ್ತಾನೆ ಬಂದಿದೆ. ಎಂದೆಂದಿಗೂ ಕೂಡ ಅಶ್ವತ್ಥ ವೃಕ್ಷರಾಜನೇ ಅಂತ ಕೂಡ ಹೇಳ್ಕೊಂಡು ಬಂದಿದೆ. ಅದಕ್ಕೋಸ್ಕರ ಅಶ್ವತ್ಥ ವೃಕ್ಷಕ್ಕೆ ಅಷ್ಟೊಂದು ಗಣನೀಯವಾದ ಅಥವಾ ಪೂಜನೀಯ ಸ್ಥಾನವನ್ನು ಕೂಡ ಹಿಂದಿನಿಂದ ಕೊಟ್ಕೊಂತಾ ಬಂದಿದ್ದಾರೆ. ಅಂದ್ರೆ ಪ್ರತಿಯೊಂದು ಅಂದ್ರೆ ಅದು ನಮ್ಗೆ ಅಂದ್ರೆ ಪ್ರದಕ್ಷಿಣೆ ಮಾಡೋದು ಕೂಡ ನಾವು ಯಾವ್ದ ದೃಷ್ಟಿಯಿಂದ ನಾವು ಪ್ರದಕ್ಷಿಣೆ ಮಾಡಿದ್ರೆ ನಮಗೆ ಅದು ಹೆಲ್ಪ್ ಆಗುತ್ತೆ. ನಾವು ಯಾಕಾಗಿ ಮಾಡ್ಬೇಕು, ಅದಕ್ಕೋಸ್ಕರ ಪ್ರತಿದಿನ ನಾವು ಒಂದು 21 ಬಾರಿನೋ ಅಥವಾ 108 ಬಾರಿನೋ ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗಿ ಆದ್ರೂ ಒಂದು 21 ಬಾರಿ ಆದರೂ ಅಥವಾ ಒಂದು 11 ಬಾರಿ ಆದರೂ ನಾವು ಅಶ್ವತ್ಥ ಪ್ರದಕ್ಷಿಣೆ ಮಾಡುವುದು ಉತ್ತಮ ಅಂತ ನಾವು ಹೇಳ್ಬಹುದು. ಅದಕ್ಕೆ ಅಷ್ಟು ಒಂದು ವೈಜ್ಞಾನಿಕ ಕಾರಣ ಕೂಡ ಇದೆ. ಅದಕ್ಕೆ ಆಯುರ್ವೇದದಲ್ಲೂ ಇದೆ, ವೈಜ್ಞಾನಿಕವಾಗಿ ಕೂಡ ಇದೆ. ಸಮಯ ಆಗ್ತಾ ಇದೆಯಾ ಮೇಡಮ್? ಇನ್ನೂ ಇದೆ ಟೈಮ್, ಇನ್ನೊಂದು 5 ನಿಮಿಷ ತಗೊಳ್ಳಿ. ಓಕೆ, ಇನ್ನು 8, 7, ಇನ್ನು 6-7 ನಿಮಿಷ ತಗೋಬಹುದು. ಹಾ, ಅದಕ್ಕೋಸ್ಕರ ಶುದ್ಧ ಗಾಳಿ ಬೀಸೋದ್ರಿಂದ ಅಶ್ವತ್ಥಕ್ಕೆ ಅಷ್ಟೊಂದು ಪರಂಪರೆಗತವಾಗಿ ನಮ್ಗೆ ಹೇಳ್ಕೊಳ್ತಾ ಬಂದಿದ್ದಾರೆ. ಅದೇ ರೀತಿ ಮಾಸ್ಟರ್ಸ್ ಎಲ್ಲರೂ ಕೂಡ ನಾನು ಅಂದ್ರೆ ಅಶ್ವತ್ಥ ವೃಕ್ಷವನ್ನ ಪ್ರದಕ್ಷಿಣೆ ಮಾಡೋಣ. ಆದಷ್ಟು ಅದರಿಂದ ಬಂದಿರುವಂತಹ ಒಂದು ಆಮ್ಲಜನಕವನ್ನು ನಾವು ಅದು ಶುದ್ಧವಾದ ಗಾಳಿಯನ್ನು ನಾವು ಪಡ್ಕೊಳ್ಳೋಣ. ಆದಷ್ಟು ಒಳ್ಳೆಯ ವಾತಾವರಣದಲ್ಲಿ ಬೆಳೆಯೋಣ. ಸಮಯ ಇದ್ರೆ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋಣ. ಆದಷ್ಟು ಒಂದು ದಿನದಲ್ಲಿ ಒಂದು 10 ನಿಮಿಷನೋ 20 ನಿಮಿಷನೋ ಅದರಲ್ಲಿ ಪ್ರದಕ್ಷಿಣೆ ಮಾಡ್ಕೊಂಡು ಬರುವುದು ತುಂಬಾ ಅತ್ಯುತ್ತಮ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಅಶ್ವತ್ಥ ಪ್ರದಕ್ಷಿಣೆ ವಿಜ್ಞಾನ ವೀಕ್ಷಣೆ ಅನ್ನೋದನ್ನ ಮಾಡಿದ್ರೆ ನಾವು ಎಷ್ಟು ಪ್ರದಕ್ಷಿಣೆ ಮಾಡಿ ನಾವು ಆರೋಗ್ಯ ಪಡ್ಕೊಳ್ತೀವಿ ಅನ್ನೋದು ತುಂಬಾ ಅದೇ ವಿಜ್ಞಾನ ದೃಷ್ಟಿಯಿಂದ ಹೇಗೆ ಇದು ವೈಜ್ಞಾನಿಕವಾಗಿ ಕಾರಣ, ಅದು ಹೇಗೆ ಇದೆ ಅನ್ನೋದನ್ನ ನಾನೇನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಇಲ್ಲಿಯ ತನಕ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಹಳ ಒಂದು ಅಶ್ವತ್ಥ ಪ್ರದಕ್ಷಿಣೆ ವಿಜ್ಞಾನ ವೀಕ್ಷಣೆ ಇದರ ಕುರಿತಾಗಿ ತುಂಬಾ ಅದ್ಭುತವಾದ ವಿವರಣೆಯನ್ನ ಕೊಟ್ರಿ ಮೇಡಮ್. ಯಾಕಂದ್ರೆ ಇದು ನಾವು ಏನ್ ಮಾಡ್ತೀವಿ, ನೀವು ಹೇಳಂಗೆ ಮೊದಲು ಬರೇ ಭಕ್ತಿ ಮಾರ್ಗದಲ್ಲಿ ಅಷ್ಟೇ ಅದನ್ನ ಪ್ರದಕ್ಷಿಣೆ ಮಾಡ್ಬೇಕು, ಒಳ್ಳೇದಾಗತ್ತೆ, ಇದು ಒಂದೇ ಮನಸ್ಸನ್ನ ಇಟ್ಕೊಂಡು ಪ್ರದಕ್ಷಿಣೆ ಮಾಡ್ತಿದ್ರು ಮೊದ್ಲೆಲ್ಲ. ಈಗಲೂ ಕೆಲವರು ಅದೇ ಒಂದು ನಂಬಿಕೆಯಲ್ಲಿದ್ದಾರೆ. ಆದ್ರೆ ಆರೋಗ್ಯ ದೃಷ್ಟಿಯಿಂದ ಒಂದು ಸಮಸ್ತ ವನಸ್ಪತಿಗಳ ವೃಕ್ಷ ಅನ್ನೋದನ್ನ ತಿಳಿಸಿದ್ರಿ. ವೈಜ್ಞಾನಿಕವಾಗಿ ಎಷ್ಟೊಂದು ನಮಗೆ ಅದರಿಂದ ಅತ್ಯುತ್ತಮವಾದ ಒಂದು ಫಲಿತ ಇದೆ ಅನ್ನೋದನ್ನ ನೀವು ಬಹಳ ಒಳ್ಳೆ ಮಾಹಿತಿಯನ್ನ ಕೊಟ್ರಿ ಮೇಡಮ್. ತುಂಬಾ 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 ಧನ್ಯವಾದಗಳು. ಆದ್ರೆ ಈ ಪ್ರತಿ ಒಂದು ನೋಡಿ ನಾವು ಅದರದ್ದು ಕಷಾಯದಿಂದ ಹಿಡಿದು ಎಷ್ಟೊಂದು ಚೆನ್ನಾಗಿ ಹೇಳಿದ್ರಿ, ಎಷ್ಟೊಂದು ಕಲೆಕ್ಟ್ ಮಾಡಿದ್ರಿ ನೀವು ಅಂತ ನಂಗೆ ಸಂಗ್ರಹ ಮಾಡಿದ್ರಿ ಅಂತ ನಂಗೆ ಅರ್ಥ ಆಯ್ತು. ನನಗೆ ಒಂದು ನೆನಪಾಗಿದ್ದಂದ್ರೆ ನಾವು ಸ್ಕೂಲ್ ಡೇಸ್ ನೆನಪಾಯ್ತು ಈ ವಿಷಯ ಹೋದಾಗ. ಅಂದ್ರೆ ಧ್ಯಾನ ಮಾಡ್ಬೇಕು, ನಾವು ಧ್ಯಾನ ಮಾಡ್ತಿದ್ದಿಲ್ಲ. ಸ್ಕೂಲ್ ಡೇನಲ್ಲಿ ನಾವೇನ್ ಮಾಡೋದು, 4-5 ಜನ ಒಂದು ಅಶ್ವತ್ಥ ಮರ ಅಂತ ಅಶ್ವತ್ಥ ಕಟ್ಟೆ ಮಾಡ್ತಿದ್ರು ಅವಾಗೆಲ್ಲ. ಆ ಕಟ್ಟೆ ಮೇಲೆ ಕುತ್ಕೊಂಡು 4-5 ಜನ ನಾವು ಫ್ರೆಂಡ್ಸ್ ಒಂದೇ ಕ್ಲಾಸ್ನವ್ರು ಅಲ್ಲಿ ಹೋಗಿ ಹೋಮ್ ವರ್ಕ್ ಮಾಡ್ತಿದ್ವಿ. ಒಂದ್ ಅರ್ಧ ಗಂಟೆ 3/4 ಗಂಟೆ ಕುತ್ಕೊಂಡು ಹೋಮ್ ವರ್ಕ್ ಮಾಡಿದ್ರೆ ಅಲ್ಲಿ ಏನು ಪ್ರತಿದಿನ ಅಶ್ವತ್ಥ ಕಟ್ಟೆ ಹೋಗೋಣ ಬಾ, ಅಲ್ಲಿ ಕುತ್ಕೊಂಡು ಮಾಡಿದ್ರೆ ಮಾತ್ರ ನಮ್ಗೇನೋ ಒಂಥರ ನೆಮ್ಮದಿ ಸಿಗೋದು. ನಮ್ಗೆ ಈಗ ಅರ್ಥ ಆಯ್ತು ಅಲ್ಲಿ ಹೋದ್ರೆ ಏನೋ ಏಕಾಗ್ರತೆ ಸಿಕ್ತಿತ್ತು, ಅದಕ್ಕೆ ಹಂಗ್ ಮಾಡ್ತಿದ್ವಿ ಅಂತ. ಆಮೇಲೆ ಪ್ರತಿದಿನ ಅಲ್ಲಿ ಸಾರಿಸೋದು, ರಂಗೋಲಿ ಹಾಕೋದು, ಇದೇನೋ ಒಂಥರ ಒಂದು ಖುಷಿ ಸಿಕ್ತಿತ್ತು. ಆದ್ರೆ ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಶ್ವತ್ಥ ಮರಗಳು. ತುಂಬಾ ಅದ್ಭುತವಾದ ವಿವರಣೆ ಕೊಟ್ರಿ ಮೇಡಮ್, ತುಂಬಾ ತುಂಬಾ ಧನ್ಯವಾದಗಳು.
ಇಲ್ಲಿ Thank you, ಬಂದು thank you, ನೀವು ಮಾಸ್ಟರ್ಸ್ ಮೇಡಮ್ ಅವರು ತುಂಬಾ ಅದ್ಭುತವಾದ ವಿಷಯಗಳನ್ನು ಹೇಳಿದ್ದಾರೆ. ನಾವು ಈಗ ತಗೊಂತೀವಿ ಮೇಡಮ್. ನೀವು ಕ್ವಶನ್ ನಾರಾಯಣ್ ನಾಯ್ಕ್ ಸರ್. ನಾರಾಯಣ್ ಸರ್ ಗೀತಾ ಮ್ಯಾಮ್. ಅನ್ಮ್ಯೂಟ್ ಮಾಡಿ. ಎಸ್ ಮ್ಯಾಮ್, ನಮಸ್ತೆ. ಹಾಗೆ ಮಧುರಾ ಮ್ಯಾಮ್ಗೂ ನಮಸ್ತೆ. ಮಧುರಾ ಧ್ವನಿಯಿಂದ ಅವರು ಎಷ್ಟು ಚೆನ್ನಾಗಿ ಅಶ್ವತ್ಥ ಮರದ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಯಾಕೆಂದ್ರೆ ನನಗೊಂದು ನೆನಪಾಗಿದ್ದು, ನಾವು ಬನ್ನಿ ಮರ ಪೂಜೆ ಅಂತೇಳಿ ವರ್ಷಕ್ಕೆ ಒಂದ್ಸತಿ ದಸರಾದಲ್ಲಿ ಪೂಜೆ ಮಾಡ್ತೀವಿ. ಆ ಟೈಮಲ್ಲಿ ಎಷ್ಟು ಪ್ರಶಾಂತವಾಗಿರ್ತದೆ. ಅಷ್ಟು ಚಳಿ ಇದ್ರೂ ಅಷ್ಟು ತಲೆಸ್ನಾನ ಮಾಡ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಮನೆಗೆ ಬರ್ತಾ ಇದೀವಿ ಅಂದ್ರೆ ಎಷ್ಟು ಫ್ರೆಶ್ ಆದ ಒಂದು ಮೈಂಡ್ ಇಂದ ಬರ್ತಾ ಇದ್ವಿ. ಬಟ್ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇವತ್ತು ನಮಗೆ ಕೊಟ್ರಿ ನೀವು. ಬಹಳ ತುಂಬಾ ಖುಷಿ ಅನಿಸ್ತು. ಇದು ಯಾವ ಪುಸ್ತಕದಲ್ಲೂ ಸಹ ನಾವು ಮಾಹಿತಿಯನ್ನು ಕಲೆ ಹಾಕಿದ್ರು ಸಿಗ್ಲಾರದಂತ ಮಾಹಿತಿಗಳನ್ನ ನಮಗೆ ಇವತ್ತು ಕೊಟ್ಟಿದ್ದೀರಾ ನೀವು. ತುಂಬಾ ಧನ್ಯವಾದಗಳು ಮ್ಯಾಮ್ ನಮಗೆ. ಯಾಕೆಂದ್ರೆ ಅಲ್ಲಿ ತೆಗೆದುಕೊಡುವಂತ ಗಾಳಿ ಇತ್ತಲ್ಲ, ಅಷ್ಟು ನೋಡ್ ಮನೇಲಿದ್ರೆ ಬೆಡ್ಶೀಟ್ ಹೊಚ್ಕೊಂಡ್ ಮಲ್ಕೊಂಡಿದ್ರೆ ಇನ್ನು ಹೊಚ್ಕೊಂಡ್ ಮಲ್ಕೋಬೇಕಂತ ಅನಿಸ್ತತಿ. ಬಟ್ ನಾವ್ ಆ ತಲಸ್ನಾನ ಮಾಡ್ಕೊಂಡು ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಬರುವಾಗ ಎಷ್ಟು ಆನಂದವಾಗಿರ್ತಿತ್ತು ಅನಿಸ್ತಿತ್ತು. ಈಗ ಒಂದು 9 ದಿನ 11 ದಿನ ಪೂಜೆಗೆ ಇಷ್ಟೊಂದು ಆನಂದ ಪಡ್ತೀವಲ್ಲ, ಯಾವಾಗ್ಲೂ ಸತತವಾಗಿ ನಾವು ಅದು ಪ್ರದಕ್ಷಿಣೆ ಹಾಕೋದ್ರಿಂದ ಇನ್ನು ಎಷ್ಟು ಸಂತೋಷವಾಗಿರ್ಬೋದು ಅಂತೇಳಿ ಆ ಸಂತೋಷ ನಮಗೆ ಈ ಆಧ್ಯಾತ್ಮಿಕತೆಯಲ್ಲಿ ಬಂದ್ಬಿಟ್ಟಿದೆ ಇವಾಗ. ಯಾಕಂದ್ರೆ ನಾವು ಅಷ್ಟೊತ್ತಿಗೆ ಎದ್ಬಿಟ್ಟು ಧ್ಯಾನ ಮಾಡೋದ್ರಿಂದ ಎಲ್ಲ ಒಂಥರ ಖುಷಿಯಾಗಿ ಹ್ಯಾಪಿನ ಲೈಫ್ ನ ಲೀಡ್ ಮಾಡ್ತಾ ಇದೀವಿ. ಇವತ್ತು ಅಶ್ವತ್ಥ ಮರದ ಬಗ್ಗೆ ತುಂಬಾನೇ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮಧುರಾ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗೀತಾ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದ ನಿಮ್ಗೂ. ಥ್ಯಾಂಕ್ ಯು ಗೀತಾ ಮೇಡಮ್. ಎಸ್ ಮ್ಯಾಮ್. ರಮೇಶ್ ಗೀತಾ ಮೇಡಮ್ ಕೂಡ ಹಾ ಸರ್ ಹೇಳಿ ಸರ್. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪೇಣ ಅಗ್ರತೋ ಶಿವರೂಪಾಯ ವಿಷ್ಣುರಾಜಾಯ ತೇ ನಮಃ. ಅಶ್ವತ್ಥ ವೃಕ್ಷತೆ ವಂದನೆ ಮಾಡ್ಬೇಕು. 7 ಸತಿ ಅದ್ ಸುತ್ತೋವಾಗ ಈ ಮಂತ್ರ ಹೇಳ್ಬೇಕು. ಯಾರ್ಯಾರು ಓಕೆ ಇದು ಕಲ್ಯಾಣ ಭಾಗ್ಯ ಮತ್ತೆ ಸಂತಾನ ಭಾಗ್ಯ ಮತ್ತೆ ಮಂಗಳವಾರ ಮತ್ತೆ ಶುಕ್ರವಾರ ದೀಪ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ತಾಂಡವ ಆಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ ಇದು. ಯಾಕೆ ಅಶ್ವತ್ಥ ಪ್ರದರ್ಶನೆ ನಾವು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ವಿ. ಇದನ್ನ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ ಮೇಡಮ್. ಆಮೇಲೆ ನಮ್ಮ ಆರೋಗ್ಯ ಮತ್ತೆ ಎಲ್ಲಾ ಇದಾಗುತ್ತೆ ಅದಕ್ಕೆ. ಸೊ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರು ಮೇಡಮ್. ಇವತ್ತು ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಂಜುಳಾ ಮೇಡಮ್, ಜ್ಯೋತಿ ಮೇಡಮ್. ಮೇಡಮ್ ಒಂದ್ ಸ್ವಲ್ಪ ಇದು ಮಾಡಿ, ನಂದೇನು ಸ್ಟಕ್ ಆದಂಗ ಆಗ್ತಾ ಇದೆ. ಓಕೆ ಮೇಡಮ್. ಓಕೆ ಮಂಜುಳಾ ಮೇಡಮ್ ಮಾಡಿ. ಮಂಜುಳಾ ಮ್ಯಾಮ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಮಧುರಾ ಮೇಡಮ್ ಸುಮಧುರವಾದ ಕಂಠದಿಂದ ಅಶ್ವತ್ಥ ವೃಕ್ಷದ ಪ್ರಯೋಜನಗಳು ಮತ್ತು ಅಂದ್ರೆ ಎಲ್ರು ಹೇಳಂಗೆ ಅದನ್ನ ಒಳ್ಳೇದು, ಅದು ಒಂದು ಅದ್ಭುತ ಶಕ್ತಿ ಇದೆ ಅಂತ ಅಷ್ಟೇ ಗೊತ್ತಿತ್ತು. ಅದ್ರದ್ದು ಇಂಟೇಕ್ ಅಂದ್ರೆ ಒಳಗಡೆ ತಗೊಂಡ್ರೆ ಏನೇನು ಉಪಯೋಗ ಅಂತ ಹೇಳ್ಬಿಟ್ಟು ಅದ್ರ ಎಲೆ ಕಾಂಡ ಎಲ್ಲ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರು. ಹಂಗಾಗಿ ಮೇಡಮ್ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು. ಮೇಡಮ್ ನಂದೇನೆ ನಾವು ಮಕ್ಳಿಲ್ದಾಗ ನನಗೆ ನಾವು ಹಿಂಗೆ ಯಾರೋ ಶಾಸ್ತ್ರ ಹೇಳಿದ್ರು. ಹಾಗಾಗಿ ನಾನು ಬೆಳಗ್ಗೆನೆ ಎದ್ದು ಅಶ್ವತ್ಥ ಕಟ್ಟೆ ಪೂಜೆ ಮಾಡಿ ಮಾತಾಡ್ದಂಗೆ ಬೆಳಗ್ಗೆನೆ ಎದ್ದು ಇನ್ನು ಸೂರ್ಯ ಉದಯ ಆಗಕ್ ಮುಂಚೆನೆ ತುಮಕೂರಲ್ಲಿ ಹೋಗಿ ಅಶ್ವತ್ಥ ಕಟ್ಟೆ ಪೂಜೆ ಮಾಡಿ ಅಲ್ಲಿ ವಾಕ್ನಿಂದ ಬರ್ತಾ ಇರೋ ಮುತ್ತೈದೇರಿ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಬರ್ತಾ ಇದ್ದೆ. ಈ ತರ ಒಂದ್ ಮಂಡಲನ 48 ದಿವ್ಸನ ಏನೋ ಹೇಳಿದ್ರು. ಅಷ್ಟು ದಿವ್ಸನೂ ನಾನು ಪೂಜೆ ಮಾಡಿದೀನಿ ಮೇಡಮ್. ನಂದೇ ಇದು ಸ್ವಂತ ಅನುಭವ. ಈ ತರ ಮಾಡ್ರಿ ಅಂತ ಹೇಳಿದ್ರು, ಆ ತರ ಮಾಡಿದೀನಿ ಮೇಡಮ್. ನೀವು ಆ ಭಕ್ತಿಯಿಂದ ಮಾಡಿದ್ರಿ ಮೇಡಮ್. ಅದ್ರ ವೈಜ್ಞಾನಿಕ ಕಾರಣ ಗೊತ್ತಿರ್ಲಿಲ್ಲ ನಿಮ್ಗೆ. ಅದು ಎರಡು ಆಯ್ತು ನಿಮ್ಗೆ. ಈಗ ವೈಜ್ಞಾನಿಕವಾಗಿ ಆಯ್ತು, ಭಕ್ತಿಯಿಂದಾನು ಯಾರೋ ಹೇಳಿದ್ರು ಅಂತ ಮಾಡಿದ್ರಿ. ನೋಡಿ ಅದು ಎಷ್ಟು ಕೆಲಸ ಮಾಡುತ್ತೆ ಅಂದ್ರೆ, ಅಲ್ಲಿ ತಗೊಳ್ತೀವಲ್ಲ ಆ ಗಾಳಿನೇ ಅದು ನಿಮ್ಗೆ ಆ ಮಣ್ಣು ಮತ್ತೆ ಗಾಳಿ ಅದ್ರಿಂದ ನಿಮ್ಗೆ ಆ ಇದು ಕೊಡ್ತಾ ಇರುತ್ತೆ ನಮ್ಗೆ. ಹಾ ಮೇಡಮ್. ಹಂಗಾಗಿ ಅದನ್ನ ಪೂಜೆ ಮಾಡಿ ನನಗೂ ಮಗ ಹುಟ್ಟಿದಾನೆ ಮೇಡಮ್. ಹಂಗಾಗಿ ಥ್ಯಾಂಕ್ ಯು. ಗ್ರೇಟ್ ಮಂಜುಳಾ ಮೇಡಮ್. ಈಗ ಮೊಮ್ಮಕ್ಳು ಬರೋ ವಯಸ್ಸು. ಮಗು ಮದ್ವೆ ಮಾಡಿ 2 ವರ್ಷ ಆಯ್ತು. ಈಗ ಮೊಮ್ಮಗಳು ಎದುರು ನೋಡ್ತಾ ಇದೀವಿ. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ಲಕ್ಷ್ಮಿ ಮೇಡಮ್, ಲಕ್ಷ್ಮೀ ದೇವಿ ಪಂಡಿತ್ madam ಮಾತಾಡಿ. ನಮಸ್ತೆ ಎಲ್ಲ ಮಾಸ್ಟರ್ಸ್ಗುವೆ. ಮೊದಲ ನಮಸ್ತೆ. ಮೇಡಮ್ ಅವರು ಮಧುರವಾಗಿ ಸುಮಧುರವಾಗಿ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಶ್ವತ್ಥ ವೃಕ್ಷ ಅಂತ ಒಂದು ಅದ್ಭುತ ಮರ ಮ್ಯಾಮ್ ಹೇಳ್ಬೇಕು ಅಂದ್ರೆ ಅದ್ರದ್ದು ಹೇಳಕ ಅದಕ್ಕೆ ಅದೊಂದು ಅನಂತ ವೃಕ್ಷ ಅದು. ಆದಿ ಅನಂತ ಅದು ಅನಂತವಾಗಿದೆ. ತುಂಬಾ ತುಂಬಾ ಧನ್ಯವಾದಗಳು. ಇನ್ನು ಕದರೆಲ್ಲ ಯಾವ ಊರ್ ಮುಂದೆ ಅಶ್ವತ್ಥ ವೃಕ್ಷ ಇರ್ತಾ ಇತ್ತು, ಎಲ್ಲ ಹೋಗಿ ಅದನ್ನ ಕುತ್ಕೊಳ್ತಾ ಇದ್ವು. ಎಲ್ಲ ಏನ್ ವಿಷಯ ಬಂದ್ರು ಕೂಡ ಹೆಂಗಸ ಹರಟೆ ಮಾಡ್ಕೊ ಅಷ್ಟೇ, ಗಂಡಸರು ಕುತ್ಕೊಂಡು ಹರಟೆ ಮಾಡ್ಕೊ ಅಷ್ಟೇ, ನ್ಯಾಯ ಪಂಚಾಯತಿ ಮಾಡ್ಕೊ ಅಶ್ವತ್ಥ ಕಟ್ಟೆ ಮೇಲೆ ಕುತ್ಕೊಂಡು ಎಲ್ಲ ಮಾತಾಡ್ತಿರೋ. ಅದೊಂದು ನ್ಯಾಯ ಕೊಡೋ ಮರ ತರಾನು ಇತ್ತು ಮೇಡಮ್. ಅದು ಹೇಳ್ಬೇಕು ಅಂದ್ರೆ ಅಶ್ವತ್ಥ ಕಟ್ಟೆ ಕೆಳಗೆ ಕುತ್ಕೊಂಡು ಅಂದ್ರೆ ಎಲ್ಲಾರು ವಿಚಾರ ವಿನಿಮಯ ಮಾಡ್ಕೊಳ್ತಾರೋ. ತುಂಬಾ ಒಳ್ಳೆ ಮಾಹಿತಿ ಕೊಡ್ತಾರೆ ಮೇಡಮ್ಗೆ. ಇಷ್ಟ ದಿನ ಅಶ್ವತ್ಥ ಕಟ್ಟೆ ಸುತ್ತಾರೆ ಏನು ಮಕ್ಳಾಗ್ತವೆ ಏನು ಒಳ್ಳಂತ ಅನ್ಕೊಂಡಿದ್ವು. ಬಟ್ ಇಷ್ಟೊಂದು ವೈಜ್ಞಾನಿಕ ಕಾರಣ ಗೊತ್ತಿರ್ಲಿಲ್ಲ ನಮ್ಗೆ. ಅಂದ್ರೆ ಇತ್ತು, ನಮ್ಗೆ ಅದು ಗೊತ್ತಿರ್ಲಿಲ್ಲ. ಇವಾಗ ಅದನ್ನೇ ನಮ್ಗೆ ಗಮನಕ್ಕೆ ತಂದಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು ಮೊದಲ ಮೇಡಮ್ ಅವರೇ. ನಮಸ್ತೆ. ಥ್ಯಾಂಕ್ ಯು ಲಕ್ಷ್ಮೀ ದೇವಿ. ಥ್ಯಾಂಕ್ ಯು. ಶ್ಯಾಮಲಾ ಮ್ಯಾಮ್ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್ ಇದಾರೆ. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿತ್ತು. ಮೊದ್ಲೆಲ್ಲ ಮದ್ವೆ ಆಗ್ದಿದ್ದ ಹೆಣ್ಮಕ್ಳಿಗೆಲ್ಲ ಅಶ್ವತ್ಥನ ಕಟ್ಟೆ ಸುತ್ತಾಕಿದ್ರೆ ಮದ್ವೆ ಆಗತ್ತೆ ಅಂತ ಹೇಳ್ತಾರೆ. ಹೌದು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಹೊಸಬ್ರು ಎಲ್ಲ ಇದೀರಿ ಮೇಡಮ್, ಮಾತಾಡಿ. ತುಂಬಾ ಜನ ಇದೀರಿ. ಹಾಗೆ ಮಾಸ್ಟರ್ಸ್ ಹಿಂದಿನ ದಿನದ ಕ್ಲಾಸ್ ಲಿಂಕ್ ಬಂದಿದೆ. 47 ಜನನೇ ಎಷ್ಟೋ ಜನ ಇದ್ವಿ. ಜಸ್ಟ್ ಬರೀ 6 ಜನ ಮಾತ್ರನೇ ನೀವು ಲೈಕ್ ಕೊಟ್ಟಿದ್ದೀರಿ. ಯಾಕಿಲ್ಲ? ಲೈಕ್ ಮಾಡಕ್ ಇಷ್ಟ ಇಲ್ವಾ? ಇಲ್ಲ ಅದು ಮಾಡೋದಕ್ ಬರಲ್ವಾ? ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಮಾಡಿ, ಇನ್ನೊಬ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ಮಾಸ್ಟರ್ಸ್ ಕೂಡ ಮುಂದೆ ನೀವುಗಳು ಕೂಡ ಒಂದು ಕ್ಲಾಸ್ನ ಕೂಡ ಜ್ಞಾನನ ಹಂಚಿಕೆ ಮಾಡೋ ಅಂತ ಒಂದು ಸಂದರ್ಭ. ಜ್ಯೋತಿ ಮೇಡಮ್, ಎಸ್ ಮೇಡಮ್. ನಮ್ದು ಅದು ಇದಿದೆಯಲ್ಲ, ಚಾಟ್ ಅಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಅದು ಬರ್ತಾನೆ ಇಲ್ಲ. ನಮ್ ಚಾಟ್ ಇದಾಗ್ತಾ ಇಲ್ಲ. ಅದು ಈಗ ಮೆಸೇಜ್ ಏನ್ ಬರುತ್ತಲ್ಲ, ಅದು ಬರ್ತಾ ಇಲ್ಲ. ಬರೇ ಮಾಲತಿ ಇಲ್ಲ. ಅದನ್ನ ನೋಡ್ಲಿಕ್ಕೆ ಹೋದ್ರೆ ಸೆಂಡ್ ಟು ಮಾಲತಿ ಮಾಲತಿಗೆ ಸೆಂಡ್ ಆಯ್ತು. ಲೆಫ್ಟ್ ಅದು ಒಂದೊಂದ್ ಫೋನ್ ಅಲ್ಲಿ ಸಿಸ್ಟಮ್ಗಳು ಒಂದೊಂದ್ ತರ ಚೇಂಜ್ ಇರುತ್ತೆ. ಅಲ್ಲ ನಮ್ದು ಅಲ್ಲ, ಈಗ ಇವತ್ತು ಹಂಗ ಆಗ್ತದೆ. ಡೈಲಿ ನಾನು ಕೊಟ್ಟಿದ್ನಲ್ಲ, ಇವತ್ತು ಚಾಟ್ ಅಲ್ಲಿ ಚಾಟ್ ಅಂತ ಒತ್ತಿದೆ, ಮಾಲತಿ ಲೆಫ್ಟ್ ಅಂತ ಬರ್ತಿದೆ. ನಾವು ಮೆಸೇಜ್ ಅಂದ್ ಮಾಡ್ಲಿಕ್ಕೆ ಸೆಂಡ್ ಟು ಮಾಲತಿ ಅಂತ ಬರ್ತಿದೆ. ಆಯ್ತಾ? ಆ ತರ ಆಯ್ತು. ಅದಕ್ಕೆ ನಾನು ಸುಮ್ನೆ ಇದ್ದೆ. ಆಮೇಲೆ ವಿಡಿಯೋ ನೋಡಿ ಹಾಕ್ತೀನಿ. ಡೈಲಿ ಕೊಟ್ಟಿದ್ದೆ. ಓಕೆ ಮೇಡಮ್. ಓಕೆ. ಅಲ್ಲ, ತುಂಬಾ ಜನ ನಾನು ನಿಮ್ಗೆ ಅಂತ ಹೇಳಿಲ್ಲ, ಸಾರಿ. ಬಟ್ ಅಲ್ಲ ಮೇಡಮ್ ತುಂಬಾ ಜನ ಇದಾರಲ್ವಾ? 47 ಜನ 45 ಜನ ಇದಾರೆ. ಅಟ್ಲೀಸ್ಟ್ ಅವ್ರಿಗೆ ಹಾಕೋದಕ್ ಬರಲ್ವಾ? ಹಾಕೋದಕ್ ಬರಲ್ಲ ಅಂದ್ರೆ ಮಾಸ್ಟರ್ಸ್ ಚಾಟ್ ಬಾಕ್ಸ್ ಹೋಗಿ ಅಲ್ಲೊಂದು ಲಿಂಕ್ ಬಂದಿದೆ. ಆ ಲಿಂಕ್ ನ ಪ್ರೆಸ್ ಮಾಡಿದ್ರೆ ನಾಗಲಕ್ಷ್ಮಿ ಗೋಪಾಲ್ ಅಂತ ಮತ್ತೆ ರಮೇಶ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮ್ದು ಯಾಕೋ ಸ್ಟಕ್ ಆಗ್ತಾ ಇದೆ ಸ್ವಲ್ಪ. ಮೇಡಮ್ ಕೊಟ್ಟಿದ್ದೀನಿ. ನಾಗಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಇದಾರೆ ಮಾತಾಡಿ ಮೇಡಮ್. ಇವತ್ತಿನ ವಿಷಯ ತುಂಬಾ ಚೆನ್ನಾಗಿತ್ತು. ಆಲದ ಮರದ ಕೆಳಗಡೆ ಕುತ್ಕೊಂಡ್ರೆ ಅಂದ್ರೆ ತುಂಬಾ ರಚ್ಚೆ ಹಿಡಿಯೋ ಮಕ್ಕಳನ್ನ ಆಲದ ಮರದ ಕೆಳಗಡೆ ಕರ್ಕೊಂಡೋಗಿ 1/4 ಗಂಟೆ 1 ಗಂಟೆ ದಿನವೂ ಕೂರಿಸ್ಕೊಂಡ್ ಬಂದ್ರೆ ರಚ್ಚೆ ಕೂಡ ಹಿಡಿಯಲ್ವಂತೆ. ಅದನ್ನು ಕೂಡ ಕೇಳಿದ್ದೆ ನಾನು. ಆಮೇಲೆ ತುಂಬಾ ಚೆನ್ನಾಗಿತ್ತು ಮೇಡಮ್. ಅದ್ರ ಬಗ್ಗೆ ಎಲ್ಲ ಹೇಳಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಆಲದ ಮರ ಆಕ್ಸಿಜನ್ ತಗೊಳುತ್ತೆ, ಮತ್ತೆ ಆಕ್ಸಿಜನ್ನೇ ಬಿಡುತ್ತಂತೆ. ದಿನ ಪೂರ್ತಿ ಆಕ್ಸಿಜನ್ ಬಿಡುತ್ತೆ. ಅದಕ್ಕೋಸ್ಕರ ಅದಕ್ಕೆ ಅಷ್ಟು ಇದು ಪ್ರಾಮಿನೆನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮೇಡಮ್. ವಿಷಯ ಮಾತ್ರ ತುಂಬಾ ಚೆನ್ನಾಗಿತ್ತು ಮೇಡಮ್. ಆಮೇಲೆ ನನ್ಗೆ ಅದೇ ಇದ್ರಲ್ಲಿ ಹೋದೆ ನಾನು. ಇದು ಕಾಣಿಸ್ತಾ ಇಲ್ಲ ಮೇಡಮ್ ನನ್ಗೆ. ಅದೇ ಇದು ಹಾಕೋದಕ್ಕೆ ಇದು ಪಾರ್ಟಿಸಿಪೇಟ್ ಚಾಟಲ್ಲಿ ಹೋದ್ರೆ ಏನು ಇಲ್ಲ ಮೇಡಮ್. ಒಂದಿಬ್ರೇನೋ ಎಷ್ಟು ಹಾಕಿರೋದಿದೆ ಅಷ್ಟೇ. ಸ್ವಲ್ಪ ಕೆಳಗಡೆ ಮೂವ್ ಮಾಡಿ. ಕೆಳಗಡೆ ಎಳೀರಿ ಹಿಂಗೆ. ಮೇಲ್ಗಡೆ ಇದೆ ಲಿಂಕು. ಕೆಳಗಡೆ ಎಳೀರಿ ಹಿಂಗೆ.
ಈ ರೀತಿ ಹೇಳಿರುತ್ತೆ ಅಲ್ರಿ, ತೋರಿಸ್ತೀನಿ ನಿಮ್ಗೆ. ಇಲ್ಲ ಮೇಡಮ್, ಬರ್ತಾ ಇಲ್ಲ. ಬರೀ ಒಂದಿಬ್ರೇನೋ ಎಷ್ಟು ಹಾಕಿರೋದಿದೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಇಲ್ಲ ಮೇಲ್ಗಡೆ ಇದೆ. ಮೇಲೆ ಎಳ್ದೆ, ಇಲ್ಲ ಮೇಡಮ್, ಮೇಲೆ ಎಳ್ದೆ ಕೆಳಗಡೆ ಎಳ್ದೆ ಏನು ಬರ್ತಾ ಇಲ್ಲ. ಇನ್ನೊಮ್ಮೆ ಹಾಕಿ ಲಿಂಕ್. ಓಕೆ ಮೇಡಮ್, ಆಯ್ತು. ನಾನು ಅದೇ ಟ್ರೈ ಮಾಡಿದೆ, ಬರ್ಲಿಲ್ಲ. ಹೀಗೆ ಕೇಳಿ ನಾನು ಬೆಳಗು ಅನ್ಕೊಂಡೆ, ಅದಕ್ಕೋಸ್ಕರನೇ ನಾನು ಮತ್ತೆ ಹ್ಯಾಂಡ್ ರೈಸ್ ಮಾಡಿದೆ. ಆಯ್ತು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ರಮೇಶ್ ಸರ್ ಮಾತಾಡಿ. ಮೇಡಮ್, ಇದು ಧನುರ್ಮಾಸದ ಮಹತ್ವ ಮತ್ತೆ ಪೂಜೆ ಮಾಡುವ ಶ್ರೇಷ್ಠ ಮುಹೂರ್ತ ಯಾವಾಗ ಅಂತ, ಇದು ಯಾವ್ದು ಇದನ್ನ ಅಶ್ವತ್ಥ ಕಟ್ಟೆದು ಪೂಜೆ ಮಾಡ್ತೀವಲ್ಲ ನಾವೆಲ್ಲ, ಪೂಜೆ ಧನುರ್ಮಾಸದಲ್ಲಿ. ಧನುರ್ಮಾಸದಲ್ಲಿ ಯಾವಾಗ ಮಹತ್ವ ಏನು, ಮತ್ತೆ ಅದು ಪೂಜೆ ಮಾಡುವ ಶ್ರೇಷ್ಠ ಮುಹೂರ್ತ ಏನು ಅಂತ ಮೇಡಮ್? ಹೌದು, ನಂಗೆ ಗೊತ್ತಿಲ್ಲ ಸರ್, ನಾನು ಆ ತರ ಮಾರ್ಗದಲ್ಲಿ ಗೊತ್ತಿಲ್ಲ. ನಂಗೆ ಆಯುರ್ವೇದ ಮತ್ತೆ ವೈಜ್ಞಾನಿಕ ದೃಷ್ಟಿಯಿಂದ ಮಾತ್ರ ಗೊತ್ತು. ದಾರ ಸುತ್ತಾರಲ್ಲ, ಅದೇ ದಾರ ಸುತ್ತಾರೆ ಸರ್. ಏನು ಏನಕ್ಕೆ ಅಂತ ಗೊತ್ತಿಲ್ಲ, ದಾರ ಎಲ್ಲ ಸುತ್ತಾರೆ ಎಲ್ಲ ಪೂರ್ತಿ ಅದನ್ನ. ಅದೇ ಅದೇನೋ ಒಳ್ಳೇದು, ಅಂದ್ರೆ ಸಂತಾನ ಬಗ್ಗೆ ಆಗದಿದ್ದವ್ರು ಏನೋ ಸುತ್ತಾರೆ ಅಂತ. ಆಮೇಲೆ ದೀಪ ಹಚ್ತಾರೆ, ದೀಪ ಎಲ್ಲ ಅಲ್ಲಿ ದೀಪ ಹಚ್ತಾರೆ. ಆಮೇಲೆ ಅಶುದ್ಧ ಎಲೆ ತಂದ್ಬಿಟ್ಟು ಆ ಎಲೆ ಇಟ್ಬಿಟ್ಟು ಅದ್ರ ಮೇಲೆ ದೀಪ ಹಚ್ತಾರೆ ಎಲ್ಲ ಪೂರ್ತಿ. ಹೌದು ಸರ್, ಹೌದು. ಆ ಕಾರಣ ನನಗೆ ಗೊತ್ತಿಲ್ಲ ಸರ್, ಯಾರಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಶಶಿಕಲಾ ಮೇಡಮ್ ಹೇಳ್ತೀರಾ? ಧನುರ್ಮಾಸದಲ್ಲಿ ತುಂಬಾ ವಿಶೇಷವಾಗಿ ಈ ಕಡೆ ತಗೊಳ್ಳಿ, ಶ್ರೀ ನಂಜುಂಡೇಶ್ವರ ಮತ್ತೆ ಆ ಕಡೆ ಎಲ್ಲ ಪೂಜೆ ಎಲ್ಲ ಜಾಸ್ತಿ ನಡೀತಲ್ಲ ಅಲ್ಲಿ. ಶಿವ ನೆಲೆಸಿರೋದಕ್ಕೆ ಅದಕ್ಕೋಸ್ಕರ ಏನಾದ್ರು ಮಹತ್ವ ಇದೆಯಾ ಅಲ್ಲಿ ಧನುರ್ಮಾಸದಲ್ಲಿ? ಇರ್ಬೋದು ಸರ್, ಧನುರ್ಮಾಸದಲ್ಲಿ ಶಿವನ ಆರಾಧನೆ ಮಾಡ್ತಾ ಇರ್ತಾರಲ್ಲ, ಹುಟ್ಟೋಕ್ಕಿಂತ ಮುಂಚೆ ಅವರು ಪೂಜೆ ಮಾಡ್ಕೊಂಡು ಇದೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಏನಾದ್ರು ಈ ಮಂತ್ರದ ಪ್ರಕಾರ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪೇಣ, ಅಗ್ರತೋ ಶಿವರೂಪಾಯ, ವಿಷ್ಣು ರಾಜಾಯ ನಮಃ ಅಂದ್ರೆ ಶಿವ ಇರೋದ್ರಿಂದ ಏನಾದ್ರು ಮಾಡ್ತಾರ ಅಂತ ಸ್ವಲ್ಪ ತಿಳ್ಕೊಬೇಕದ್ನ. ಹೌದು ಸರ್, ಅದಕ್ಕೆ ಧನುರ್ಮಾಸದಲ್ಲಿ ಅದಕ್ಕೆ ಶ್ರೇಷ್ಠ ಅದು. ಆಮೇಲೆ ಇದು ಮುಟ್ಕೂಡ್ದಲ್ವಾ ಮರನ, ಹಂಗೆ ಬರೀ ಸುತ್ತಬೇಕಲ್ವಾ? ಮುಟ್ಬಾರ್ದು ಹೇಳ್ತಾರೆ. ಅದ್ರ ಸುತ್ತಾನೆ ಅದು ಅಷ್ಟು ಆಮ್ಲಜನಕನ ಉತ್ಪಾದನೆ ಮಾಡ್ತಾ ಇರ್ತೇವೆ. ನಾವು ಮುಟ್ಟಿ ನಮಸ್ಕಾರ ಮಾಡ್ಬೇಕು ಅಂತ ಏನಿಲ್ಲ, ಮಾಡ್ತಾ ಇರ್ತಾರೆ. ಕೂತ್ಕೊಂಡ್ರೆ ಸಾಕು, ಕೂತ್ಕೊಂಡ್ರೆ ಸಾಕು, ಅದ್ರದ್ದು ಗೊತ್ತಾಗುತ್ತೆ ಮೇಡಮ್. ಅದು ತುಂಬಾ ಇದೆ, ಮಹತ್ವ ಇದೆ. ಯಾಕಂದ್ರೆ ಅದು ದೊಡ್ಡದೇ ಇರುತ್ತಲ್ಲ, ಮರನೇ ದೊಡ್ಡದಾಗಿರುತ್ತಲ್ಲ, ಅದು ಎಷ್ಟು ದೊಡ್ಡ ಆಕ್ರಮಣ ಮಾಡ್ಕೊಂಡಿರುತ್ತೆ ಅಂದ್ರೆ ಪಾಸಿಟಿವ್ ಎನರ್ಜಿ ವೈಬ್ರೇಷನ್. ಬೆಂಗಳೂರಲ್ಲಿ ದೊಡ್ಡ ಆಲದ ಮರ ಅಂತಿದೆ, ದೊಡ್ಡ ಆಲದ ಮರ ಅಂತ ಬೆಂಗಳೂರಿನಲ್ಲಿ ದೊಡ್ಡ ಆಲದ ಮರ ಅಂತಿದೆ, ತುಂಬಾ ದೊಡ್ಡದು. ಅಲ್ಲಿ ಒಂದ್ಸತಿ ಹೋಗಿ ಕೂತ್ಕೊಂಡ್ರೆ ಪ್ರಶಾಂತವಾಗಿ ಎಷ್ಟು ವಾತಾವರಣ ಅಲ್ಲ. ಆಮೇಲೆ ಮೆಡಿಟೇಷನ್ ಮಾಡೋವಾಗ್ಲೂ ಅಷ್ಟೇ, ಮೆಡಿಟೇಷನ್ ಮಾಡುವಾಗ ಯಾವ ತರ ಒಂದು ಪವರ್ಫುಲ್ ಎನರ್ಜಿ ಬರುತ್ತೆ ಅಂದ್ರೆ ತುಂಬಾ ಪವರ್ಫುಲ್ ಎನರ್ಜಿ ಬರುತ್ತೆ ಅದು. ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರೆ. ಆಮೇಲೆ ಬೇಕಾಗ್ತಿದೆ ಮೇಡಮ್. ಹೌದು ಸರ್, ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಸರ್ ಪೂಜೆಗಳನ್ನೆಲ್ಲ. ಅದಕ್ಕೆ ಅಶ್ವತ್ಥ ಮರದಲ್ಲಿ ಬೇಗನೆ ಮಾಡ್ಬೇಕಲ್ವಾ ಪೂಜೆನ. ದೇವಸ್ಥಾನಗಳಲ್ಲೆಲ್ಲ ನೋಡಿ ಧನುರ್ಮಾಸದಲ್ಲಿ ಬೇಗನೆ ಮಾಡ್ತಾರೆ ಪೂಜೆಗಳನ್ನ. ಶಿವನ ಆರಾಧನೆ ಮಾಡೋರೆಲ್ಲ ಹಾಗೆ. ಹೌದು, ಕರೆಕ್ಟ್. ಆಮೇಲೆ ಇಷ್ಟ ಎಲ್ಲ ನೆರವೇರುತ್ತೆ, ಅದ್ ಮಾಡೋದ್ರಿಂದ ಇಷ್ಟ ಎಲ್ಲ ನೆರವೇರುತ್ತೆ. ಹೌದು, ಅದೇನಕ್ಕೆ ನೆರವೇರುತ್ತೆ ಅಂದ್ರೆ ನಮ್ಮ ಮನಸ್ಸಿಗೆ ಖುಷಿ ಕೊಡ್ತಾ ಇರುತ್ತಲ್ಲ ಸರ್, ಅದ್ರ ಮೂಲಕ ನೆರವೇರ್ತಾ ಇರುತ್ತೆ. ನಾವ್ ಅನ್ಕೋತೀವಿ ಇದನ್ನ ಮಾಡ್ತಾ ಇರೋದ್ರಿಂದ ಆಗ್ತಾ ಇರುತ್ತೆ ಅನ್ಕೋತಿರ್ತೀವಿ. ನಾವು ಹೋದಾಗ ನಮ್ ಶಾಂತಿ ನೆಮ್ಮದಿ ಎಲ್ಲ ಸಿಗ್ತಾ ಇರುತ್ತಲ್ಲ ಪ್ರತಿದಿನ ಮಾಡುವಾಗ. ನಮ್ಮ ಮನಸ್ಸು ಅಂದ್ರೆ ಉಲ್ಲಾಸದಿಂದ ನಮ್ಗೆ ಏನ್ ಬೇಕೋ ಅದು ನೆಮ್ಮದಿ ಸಿಗ್ತಾ ಇರುತ್ತಲ್ಲ. ಹೌದು, ಅದೇ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದ್ರೆ ಅದು, ಭಕ್ತಿಯಿಂದ ನೋಡಿದ್ರೆ ಈ ತರ ಸರ್. ಅದಕ್ಕೆ ಒಂದೊಂದಕ್ಕೆ 2-3 ಕಾರಣಗಳಿರುತ್ತೆ. ಇದು ಆರೋಗ್ಯದ ದೃಷ್ಟಿಯಿಂದಾನು ಅವ್ರಿಗೆ ಫಲ ಕೊಡುತ್ತೆ, ಆರೋಗ್ಯ ದೃಷ್ಟಿಯಿಂದಾನೇ. ಆಮೇಲೆ ಏನೇ ಒಂದು ಅವರಲ್ಲಿ ಆರೋಗ್ಯ ಇದ್ದಿದ್ರೆ ಅದು ಅಶ್ವತ್ಥ ಮರನ ಸುತ್ತೋದ್ರಿಂದ ಅವ್ರಿಗೆ ಪೂರ್ಣ ಫಲ ಸಿಗುತ್ತೆ. ಹೌದು, ಹೌದು.
ಅಂದ್ರೆ ಅದು ದೇವರ ರೂಪ ಅಂತ. ಈಗ ಬ್ರಹ್ಮ ವಿಷ್ಣು ಅಲ್ಲ ಶಿವ ಅಂತ ಇರ್ತಾರಲ್ಲ ಸರ್, ಅದು ಮೂರ್ ದೇವ್ರಿದೆ. ದೇವ್ರಿಂದ ದೇವ್ರು ಸುತ್ತಾ ಇರ್ತೀನಿ, ದೇವ್ರು ನನಗೆ ಫಲ ಕೊಟ್ಟಿದ್ದಾನೆ ಅಂದ್ರೆ. ಆದ್ರೆ ಅದು ವೈಜ್ಞಾನಿಕವಾಗಿ ನೋಡಕ್ ಹೋದ್ರೆ ಅದ್ರಲ್ಲಿರೋ ಗಾಳಿ ತಗೊಂಡು ನಮ್ಗೆ ಆರೋಗ್ಯ ಚೆನ್ನಾಗಾಗ್ತಾ ಇರತ್ತೆ. ಅಂದ್ರೆ ಈ ಭಕ್ತಿಯಿಂದ ನೋಡೋರು ಆ ತರದಲ್ಲಿ ನೋಡ್ತಾರೆ, ಆಧ್ಯಾತ್ಮಿಕ ಅಂದ್ರೆ ವೈಜ್ಞಾನಿಕವಾಗಿ ನೋಡೋರೆಲ್ಲ ಈ ತರ ನೋಡ್ತಾರೆ ಸರ್. ಎಲ್ಲದರಲ್ಲೂ ಹಾಗೆ. ತುಂಬಾ ಚೆನ್ನಾಗಿರುತ್ತೆ. ಕಾಸ್ಮಿಕ್ ಎನರ್ಜಿ ಅಷ್ಟೇ. ಮೇಲ್ಗಡೆ ಎಲೆಗಳೆಲ್ಲ ಹಾ. ನೋಡಿದ್ರೆ ಒಂದ್ರ ಮೇಲ್ಗಡೆ ಅಲ್ಲಿ ಎನರ್ಜಿ ಇದ್ದಂಗ ಕಾಣಿಸುತ್ತೆ. ಎಲ್ಲ ಪೂರ್ತಿ ಎಲೆಯನ್ನ ನೋಡಿದ್ರೆ ಆತರ ಎನರ್ಜಿ ಇದೆ ಹೌದು ಅಲ್ಲಿ ತುಂಬಾ. ಹೌದು. ಥ್ಯಾಂಕ್ ಯು ಸರ್. Okay. ಶಿವರತ್ನಮ್ಮ. ಮಾತಾಡಿ ಮೇಡಮ್. ಹಾ ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. 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 ಮೇಡಮ್ ನಾನು ಬರೀ ಪೂಜೆಗಷ್ಟೇ ಮರ ಇದು ಅರಳಿ ಮರ ಅಂತ ಅನ್ಕೊಂಡಿದ್ದೆ. ಇವತ್ತು ತುಂಬಾನೇ ಗಾಳಿಯಿಂದ ಏನ್ ಸಿಗುತ್ತೆ ಅಂತೆಲ್ಲ ನೀವು ಹೇಳ್ಕೊಟ್ರಿ, ತುಂಬಾ ಖುಷಿ ಆಯ್ತು. ಅದರಿಂದ ನಾನು ನಮ್ಮನೆಯವ್ರಿಗೆ ಮೇಡಮ್ ಹಾರ್ಟ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮ್ ಇದ್ದಾಗ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟು ತಗೊಂಡು ಇನ್ನು ಬ್ಲಾಕೇಜ್ ಇದೆ ಅಂತ ಹೇಳಿದ್ರು. ನಮ್ಮಲ್ಲಿ ಒಬ್ರು ಹೇಳಿದ್ರು, ಅರಳಿದು ಎಲೆ ಇರುತ್ತಲ್ಲ, ಎಲೆ ಒಂದೆಲೆ, ಒಂದು ನಿಂಬೆ ಹಣ್ಣು ಕಾಲ್ ಭಾಗ, ಒಂಚೂರು ಚಕ್ಕೆ ಪುಡಿ, ಅರ್ಶಿನ ಪುಡಿ ಇಷ್ಟು ಕುದಿಸ್ಬಿಟ್ಟು ಕಾಲ್ ಲೋಟ, ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಸ್ಪೂನ್ ಜೇನುತುಪ್ಪ ಹಾಕ್ಬಿಟ್ಟು ತಣ್ಣಗಾದ್ಮೇಲೆ ಕುಡೀರಿ, 21 ದಿವಸ ಕುಡೀರಿ ಅಂತ ಹೇಳಿದ್ರು. ಅದನ್ನ ನಮ್ಮ ಮನೆಯವ್ರು ಕುಡಿತಾ ಬರ್ತಾ ಹೋಗಿ ಮತ್ತೆ ಟೆಸ್ಟ್ ಮಾಡಿಸಿದ್ರೆ ಬ್ಲಾಕೇಜ್ ಇರ್ಲಿಲ್ಲ ಮೇಡಮ್. ಅದನ್ನ ಹಂಚ್ಕೊಬೇಕು ಅನ್ನಿಸ್ತು, ಅದಕ್ಕೆ ನಾನು ಹೇಳ್ದೆ. ಅದ್ರ ಅಷ್ಟು ಪವರ್ಫುಲ್ ಆಗಿರುತ್ತೆ ಅದ್ರದ್ದು ಎಲೆಗಳು. ತೊಗಟೆ ಎಲೆ ಯಾವ್ದೇ ಇರ್ಬೋದು, ಚಿಗುರು ಇರ್ಬೋದು, ಪ್ರತಿಯೊಂದು ತುಂಬಾ ಕೆಲಸ ಮಾಡುತ್ತೆ. ಹೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಮದರ್ ಮ್ಯಾಮ್. ನಮಸ್ತೆ ಸುತೇಜ ನಮಸ್ತೆ ಮೇಡಮ್. ಜೊತೆ ತುಂಬಾ ಅದ್ಭುತ ಮೇಡಮ್ ಇವತ್ತಿನ ಒಂದು ಟಾಪಿಕ್. ಅಶ್ವತ್ಥ ಪ್ರದಕ್ಷಿಣೆ ಆಕ್ಚುಲಿ ನಾವು ವೈಜ್ಞಾನಿಕವಾಗಿ ನಮ್ಗೆ ಈ ತರ ಒಂದು ಮೆಡಿಸಿನ್ ಇದೆ ಅನ್ನೋದು ಗೊತ್ತಿರ್ಲಿಲ್ಲ. ಬಟ್ ಒಂದು ಆಧ್ಯಾತ್ಮಿಕವಾಗಿ ದೇವರ ರೂಪದಲ್ಲಿ ನಾವು ಅದರಲ್ಲಿ ಒಂದು 3 ದೇವತೆಗಳು ಇರ್ತಾರೆ, ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರು ಇರ್ತಾರೆ. ಆಮೇಲೆ ದತ್ತಾತ್ರೇಯ ಸ್ವಾಮಿ ಸಮೇತ ಅದರಲ್ಲಿ ಬೆಳಗಿನ ಜಾವ 3 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ದತ್ತಾತ್ರೇಯ ಸ್ವಾಮಿ ಸಮೇತ ಆ ಮರದಲ್ಲಿ ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಚಿಕ್ಕ ವಯಸ್ಸಿನಿಂದನೂ ತುಂಬಾ ಪೂಜೆಗಳು ಮಾಡ್ಸಿದಾರೆ ಮೇಡಮ್. ಮಂಡಲ ಪೂಜೆಗಳೆಲ್ಲ ಮಾಡಿದೀವಿ. ಬಟ್ ಅಂದ್ರೆ ಏನಾದ್ರು ಒಂದು ಸಂತಾನ ಭಾಗ್ಯಕ್ಕೆ ಅದು ತುಂಬಾ ಉಪಯೋಗವಾಗಿದೆ ಮೇಡಮ್. ನಮ್ಮ ಸಿಸ್ಟರ್ ಇಬ್ರು ದೊಡ್ಡಮ್ಮನ ಮಗಳಿಗೆ 9 ವರ್ಷ ಮಕ್ಳಿರ್ಲಿಲ್ಲ. 9 ದಿನ ಅದು ಪೂಜೆ ಮಾಡಿದ್ಕೆ ಇವತ್ತು 2 ಗಂಡ್ ಮಕ್ಳಾಗಿದ್ದಾರೆ. ತುಂಬಾ ಅದ್ಭುತ ಇದೆ ಮೇಡಮ್. ಬಟ್ ಆದ್ರೆ ವೈಜ್ಞಾನಿಕವಾಗಿ ಅದು ನಾವು ಮೆಡಿಸಿನ್ ರೂಪದಲ್ಲಿ ನಾವು ಅದನ್ನ ಬಳಸ್ಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು. ಮತ್ತೆ ಅದನ್ನ ನಾವು ಏಕಾಗ್ರತೆನ ಆ ಜಾಗದಲ್ಲಿ ಕೂತ್ಕೊಂಡು ಓದ್ಕೊಂಡಾಗ ನಮ್ಗೆ ಒಂದು ಏಕಾಗ್ರತೆ ಅನ್ನೋದು ಬರುತ್ತೆ, ಶುದ್ಧವಾದ ಗಾಳಿ ಸಿಗುತ್ತೆ, ಮತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋಂತ ವಿಷಯಗಳು ವೈಜ್ಞಾನಿಕವಾಗಿ ನಮ್ಗೆ ಏನು ಗೊತ್ತಿರಲ್ಲ ಮೇಡಮ್. ಅದು ತುಂಬಾ ಅದ್ಭುತವಾಗಿತ್ತು ಮೇಡಮ್. ಇವತ್ತಿನ ಕ್ಲಾಸ್ ಅಂತೂ ಬಹಳ ಚೆನ್ನಾಗಿತ್ತು. ಮತ್ತೆ ಕಾಯಿಲೆಗಳೆಲ್ಲ ವಾಸಿ ಆಗ್ತವೆ ಅಂತ ಹೇಳಿದ್ವಿ. ಅಸ್ತಮ ಆಗಿರ್ಬೋದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಾಗ ಆಗಿರ್ಬೋದು, ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಒಂದು ಶುದ್ಧವಾದ ಗಾಳಿನ ತಗೊಂಡಾಗ ನಮ್ಗೆ ಆಮೇಲೆ ಚರ್ಮದ ಕಾಯಿಲೆಗಳು ಕೂಡ ವಾಸಿ ಆಗ್ತವೆ ಒಂದು ಮರದ ಎಲೆಗಳಿಂದ. ಮತ್ತೆ ಅದ್ರ ಕಷಾಯ ಕುಡಿಯೋದ್ರಿಂದ ಸಮೇತ ನಮ್ಗೆ ಒಳ್ಳೆ ಆರೋಗ್ಯನ ಪಡ್ಕೋಬಹುದು ಅನ್ನೋದನ್ನ ಇವತ್ತು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್ ಅಶ್ವತ್ಥ ಮರದ ಬಗ್ಗೆ. ಮತ್ತೆ ಗೌತಮ ಬುದ್ಧರಿಗೆ ಜ್ಞಾನೋದಯ ಆಗಿದ್ದು ಕೂಡ ಅಶ್ವತ್ಥ ಮರದ ಕೆಳಗೆ ಅನ್ನೋಂಥದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮದರ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅದೆಲ್ಲ ಅವರವರ ಭಾವಕ್ಕೆ ಬಿಟ್ಟಿದ್ದು. ಅಂದ್ರೆ ವೈಜ್ಞಾನಿಕವಾಗಿ ಬೇಕಾದ್ರೂ ನೋಡ್ಬೋದು, ಆಧ್ಯಾತ್ಮಿಕವಾಗಿ ಬೇಕಾದ್ರೂ ನೋಡ್ಬೋದು, ಭಕ್ತಿಯಿಂದನೂ ನೋಡ್ಬೋದು. ಅವ್ರವರ ಭಾವನೆಗೆ ಬಿಟ್ಟಿರೋದು. ಯಾವ ದೃಷ್ಟಿಯಿಂದ ಅವ್ರು ನೋಡ್ತಾರೋ ಆ ದೃಷ್ಟಿಯಿಂದ ಕೆಲಸ ಆಗ್ತಾ ಇರತ್ತೆ. ಎಸ್ ಮೇಡಮ್. ಅಂದ್ರೆ ಆಧ್ಯಾತ್ಮಿಕವಾಗಿ ಮತ್ತೆ ಹಿಂದಿನ ಕಾಲದಿಂದ ಅದು ಗೊತ್ತಿಲ್ಲನ ಮಾಡ್ಕೊಂಡ್ ಬಂದಿದ್ದಾರೆ ಮೇಡಮ್. ಬಟ್ ವೈಜ್ಞಾನಿಕ ಕಾರಣಗಳು ನಮ್ಗೆ ಬೇರೆಯವ್ರಿಗೆ ಹೇಳಕ್ ಆಗ್ತಾ ಇರ್ಲಿಲ್ಲ. ಕೆಲವಾಗೆ ಈಗ ನಾವ್ ಒಂದ್ ದೇವರ ಭಕ್ತಿ ಬಗ್ಗೆ ಹೇಳಿದ್ರೆ ಕೂಡ ನಮ್ಗೆ ಆಪೋಸಿಟ್ ಆಗಿ ಇರ್ತಾರಲ್ವಾ. ಏನು ಇದರಿಂದ ಏನ್ ಸಿಗುತ್ತೆ ಹಾಗೆ ಈಗ ಅದಕ್ಕೆ ಆಪೋಸಿಟ್ ಆಗಿ ಕೇಳಿದಾಗ ಅಕಸ್ಮಾತ್ ಆಗಿ ನಮ್ಗೆ ಈ ತರ ಇದೆ ಅಂತ ನಮ್ಗೆ ಹೇಳಕ್ ಏನು ಒಂದ್ ಪಾಯಿಂಟ್ ಕೂಡ ಗೊತ್ತಿರ್ಲಿಲ್ಲ ಮೇಡಮ್.
ಬಹಳ ಅದ್ಭುತವಾಗಿತ್ತು ಮೇಡಮ್. ಇವತ್ತು ಟಾಪಿಕ್ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅದೇ ಅವ್ರವ್ರ ಬಾಡಿ ಅವ್ರಿಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಂಡು ಇಲ್ಲಿ ಯಾವ್ದು ತಪ್ಪಲ್ಲ. ಅಂದ್ರೆ Yes, ಭಕ್ತಿ madam. ಮಾರ್ಗದಿಂದ ನಾವು ಮರ ಸುತ್ತಿದ್ರು ತಪ್ಪಿಲ್ಲ. ತಪ್ಪಿಲ್ಲ. ವೈಜ್ಞಾನಿಕ ಈಗ ಅಂದ್ರೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋರು ಆರೋಗ್ಯ ದೃಷ್ಟಿಯಿಂದ ಸುತ್ತಿದ್ರು ತಪ್ಪಿಲ್ಲ. ಅವ್ರು ಆ ತರ ಫಲ ಖಂಡಿತ. ಸಿಗುತ್ತೆ, ಇವ್ರಿಗೆ ಈ ತರ ಫಲ ಸಿಗ್ತಾ ಹೋಗುತ್ತೆ ಅಷ್ಟೇ. Yes, ಯಾವ್ದು yes, madam. ತಪ್ಪಿಲ್ಲ ಇಲ್ಲಿ. Yes, madam. ಖಂಡಿತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. Thank you, madam. ಲಿಖಿತ್ ಲಿಖಿತ. ಮಾತಾಡಿ. ಲಿಖಿತ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಮೇಡಮ್. ಮೇಡಮ್ ಇದು ನಮಸ್ತೆ ಅಶ್ವತ್ಥ ಮೇಡಮ್. ಮರದ ಬಗ್ಗೆ ಮೇಡಮ್ ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಮೆಡಿಟೇಷನ್ ಚೆನ್ನಾಗಿತ್ತು ಮೇಡಮ್. ಹೊಸಬ್ರು ಅನ್ಸುತ್ತೆ, ಒಂದ್ಸಲ ವಿಡಿಯೋ ಆನ್ ಮಾಡ್ಕೊಂಡ್ರೆ ಮುಖ ನೋಡ್ಬೋದು. ಆಚೆ ಇದ್ದೀನಿ ಮೇಡಮ್, ಅದಕ್ಕೆ ಹೊರಗಡೆ ಇದ್ದಾರೆ. ಓಕೆ Okay, madam. ಮಾತಾಡಿ. ಅರಳಿ ಮರ ಇವಾಗ ಹಾಕೋದ್ರಿಂದ ಇವಾಗ ಎಷ್ಟೋ ಮಕ್ಳಿಗೆ ಮೇಡಮ್ ಗೊತ್ತಿರಲ್ಲ, ಮುಂದೆ ಬರೋರ್ಗೆ ಪೀಳಿಗೆಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಈಗ ಬೇರೆ ಬೇರೆ ಗಿಡ ಹಾಕ್ರಿ ಅನ್ನೋದಕ್ಕಿಂತ ಮೇಡಮ್ ಒಂದು ಅಶ್ವತ್ಥ ಮರ ಹಾಕಿದ್ರೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೂ ಅನುಕೂಲ ಆಗುತ್ತೆ. ಜನಗಳು ಪೀಳಿಗೆ ಬದಲ್ಲ ಮೇಡಮ್, ಸಾವಿರಾರು ವರ್ಷ ಅದು ಬದುಕುತ್ತೆ. ಅದು ತುಂಬಾ ಇಷ್ಟ ಮೇಡಮ್ ಆ ಗಿಡಗಳು ಹಾಕೋದಿಕ್ಕೆ. ಹೌದು. ಅದನ್ನ ಅದಕ್ಕೆ ಮೇಡಮ್ ನೋಡಿ, ಊರಲ್ಲಿ ಅದು ಎಲ್ಲರ ದೃಷ್ಟಿಯಿಂದಾನೇ ನೋಡಿ, ಊರಲ್ಲಿ ಒಂದ್ ಮರ ಇದ್ದೇ ಇರ್ತಾ ಇತ್ತು. ಅಂದ್ರೆ ಎಲ್ಲರಿಗೋಸ್ಕರನೇ ಇರ್ತಿತ್ತು, ನನಗೆ ಅಂತ ಇರ್ತಾ ಇರ್ಲಿಲ್ಲ. ಊರಿಗೆ ಒಂದು ಮರ ಅಂತ ಬೆಳೆಸೋದು ಇದೆಲ್ಲ. ಮತ್ತೆ ಅಲ್ವಾ ಗರ್ಭಕೋಶ ಮೇಡಮ್? ಆ ಪ್ರಾಬ್ಲಮ್ಗೆಲ್ಲ ಮೇಡಮ್ ತುಂಬಾ ಹೌದು. ಹೆಲ್ಪ್ ಆಗುತ್ತೆ ಮೇಡಮ್. ಹೌದು, madam. ತುಂಬಾ Thank you. ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಇನ್ಯಾರು ಇಲ್ಲ ಅಂತ ಅನ್ಸುತ್ತೆ. ಯಾರಾದ್ರೂ ಮಾತಾಡೋರು ಇದ್ರೆ ಮಾತಾಡಿ, ಏನಾದ್ರೂ ಇದ್ರೆ ಹೇಳ್ಬೋದು. ಸುಜಾತ ಮ್ಯಾಮ್ ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿ ಮ್ಯಾಮ್. ಯಾರು? ಸುಜಾತ ಕೊಲ್ಲೂರ್ಕರ್ ಅಂತ. ಸುಜಾತ. ಮೇಡಮ್. ಓಕೆ ಮಾಸ್ಟರ್ಸ್, ಯಾರು ಇಲ್ಲ ಅನ್ಸುತ್ತೆ ಮೇಡಮ್. ಓಕೆ ಓಕೆ. ಓಕೆ ರಮೇಶ್ ಸರ್ ಏನ್ ಮಾತಾಡ್ಬೇಕಾ? ಮತ್ತೆ ಇಲ್ಲ ಅಲ್ಲ? ಇಲ್ಲ ಮೇಡಮ್, ಮಾತಾಡಿರಿ, ಎರಡು ಟೈಮ್ ಮಾತಾಡಿದಾರೆ, ಬಟ್ ಅದು ಓಕೆ. ಮಾಡಿಲ್ಲ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಇಲ್ಲಿಯ ತನಕ ಅದ್ಭುತ ಒಂದು ಅವಕಾಶ ಕೊಟ್ಟಂತ ನಂಗೆ ಸುತೇಜ ಮೇಡಮ್ ಇರ್ಬೋದು, ಜ್ಯೋತಿ ಮೇಡಮ್, ಹಾಗೆ ಗೀತಾ ಮೇಡಮ್ ಅವರು, ಹಾಗೆ ರಂಗನಾಥ್ ಅವರಿಗೆ, ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್, ಹಾಗೆ ಇಲ್ಲಿಯ ತನಕ ನೀವೆಲ್ಲರೂ ಕೂತ್ಕೊಂಡು ನನ್ನ ಒಂದು ಚಿಕ್ಕ ಉಪನ್ಯಾಸವನ್ನು ಇಲ್ಲಿಯ ತನಕ ಕೇಳಿದ್ದೀರಾ. ನಿಮ್ಗೆ ಎಲ್ರಿಗೂ ಕೂಡ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಗೊತ್ತಿಲ್ಲರನ್ನ ನೀವು ಕೂಡ ಒಂದು ಮಹತ್ವದ ಒಂದು, ಯಾಕೆಂದ್ರೆ ಬೇರೆ ಜ್ಞಾನಗಳೆಲ್ಲ ಪಡ್ಕೊಳ್ತಾ ಇರ್ತೀವಿ. ಈಗ ಕೆಲವೊಂದು ನಾವು ಮಾಡೋಂಥದಕ್ಕೆ ವೈಜ್ಞಾನಿಕ ಕಾರಣಗಳನ್ನ ಸಮೇತ ಅದು ಸಮೇತ ನೀವು ಪೂರ್ತಿ ನಮಗೆ ತಿಳಿಸ್ಕೊಟ್ರಲ್ವಾ, ನಿಮ್ಗೂ ಕೂಡ ಆತ್ಮ ಪ್ರಣಾಮಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ಮಾಸ್ಟರ್ಸ್, ಇಲ್ಲಿ ತನಕ 40 ನಿಮಿಷಗಳ ಕಾಲ ಧ್ಯಾನಕ್ಕೆ ಸಹಕರಿಸಿದಂತ ಎಲ್ಲ ಆಶ್ರಲ್ ಬಂಧುಗಳಿಗೆ, ಮಹಾವತಾರ್ ಫೌಂಡೇಶನ್ ಸಿಬ್ಬಂದಿ ವರ್ಗದವರಿಗೆ, ಮಹಾವತಾರ್ ಬಾಬಾ ಸುಭಾಷ್ ಪತ್ರಿ ಚೈತನ್ಯ ಮಹಾತ್ಮಗಳಿಗೆ, ಸ್ವರ್ಣಮಾಲ ಅಮ್ಮನವರಿಗೆ, ಹಾಗೆ ಸುತೇಜ ಮ್ಯಾಮ್ಗೆ ಧ್ಯಾನವನ್ನ ತಿಳಿಸಿಕೊಟ್ಟಂತ ಸುತೇಜ ಮೇಡಮ್ಗೆ, ಹಾಗೆ ಜ್ಞಾನ ಹಂಚಿಕೆಯನ್ನ ಮಾಡಿದಂತ ಮಧುರಾ ಮೇಡಮ್ಗೂ ಕೂಡ, ಹಾಗೆ ಮಹಾವತಾರ್ ಫೌಂಡೇಶನ್ ಸಿಬ್ಬಂದಿ ವರ್ಗದವರಿಗೂ, ಎಲ್ಲರೂ ನನ್ನ ಮಾರ್ಗದರ್ಶಿಯಂತ ಗೀತಾ ನಾಯಕ್ ಮೇಡಮ್ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್.